ಸ್ನೇಹಿತರೆ ನಮಸ್ಕಾರ. ನಾನು ಎನ್ ಕರಿಬಸಪ್ಪ, ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ ಈಗಾಗಲೇ ನಿಮಗೆ ಬರುವಂಥ ಪರೀಕ್ಷೆ FDA ಮತ್ತು SDA ಪರೀಕ್ಷೆಗಳನ್ನು ಮತ್ತು ಇತರೆ ಪರೀಕ್ಷೆಗಳು ಸಂಪಟ್ಟಂಗೆ ಏನೆಲ್ಲ ನಿಮಗೆ ಸವಾಲುಗಳು ಅಥವಾ ಪರೀಕ್ಷೆಗೆ ಹೇಗೆ ಬರುತ್ತೆ, ಆ ಪ್ರಶ್ನೆ ಪತ್ರಿಕೆಗಳು ಹೇಗಿರ್ತವೆ, ಅದಕ್ಕೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಮತ್ತು ಮಾಹಿತಿಗಳನ್ನು ನಮ್ಮ ಅಕಾಡೆಮಿಯಿಂದ ಕೊಡ್ತಾ ಇದ್ದೇವೆ. ಈ ತರಗತಿ ಒಂದು ವಿಶಿಷ್ಟವಾದಂಥ ತರಗತಿ ಅಂತ ಅಂದ್ಕೊಳ್ಳೋಣ. ಈ ತರಗತಿಯ ಮೂಲಕ ಬರುವಂಥ FDA ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಗಳು ಏನು ಮತ್ತು ಹೇಗೆ ಅದನ್ನು ಎದುರಿಸಬೇಕು ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡೋದ್ರ ಜೊತೆಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಪತ್ರಿಕೆಯೇ ಇಟ್ಕೊಂಡ್ಬಿಟ್ಟು FDA 2011 ಕನ್ನಡ ಪ್ರಶ್ನೆ ಪತ್ರಿಕೆ, ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡ್ಬಿಟ್ಟು ನಿಮಗೆ ಹೇಗೆ ಪ್ರಶ್ನೆಗಳಿರ್ತವೆ ಮತ್ತು ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳಿರ್ತವೆ, ಯಾವ ಅಂಶಗಳನ್ನು ಯಾವ ಥರ ಪ್ರಶ್ನೆ ಮಾಡ್ತಾರೆ ಮತ್ತು ಆ ಪ್ರಶ್ನೆಗಳನ್ನು ಹೇಗೆ ಅರ್ಥೈಸ್ಕೋಬೇಕು ಮತ್ತು ಹೇಗೆ ಉತ್ತರಿಸಬೇಕು, ಇಷ್ಟು ಅಂಶಗಳನ್ನು ಇಟ್ಕೊಂಡ್ಬಿಟ್ಟು ಈ ತರಗತಿಯನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಈ ಬರುವಂಥ ಪರೀಕ್ಷೆಗಳಲ್ಲಿ FDA ಪರೀಕ್ಷೆಗಳಲ್ಲಿ ಯಾವ ಕನ್ನಡಕ್ಕೆ ಸಂಬಂಧಪಟ್ಟಂಗೆ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಪ್ರಶ್ನೆಗಳನ್ನು ಅಥವಾ ಯಾವ ಅಂಶಗಳನ್ನು ಇಟ್ಕೊಂಡು ಪ್ರಶ್ನೆ ಪತ್ರಿಕೆ ತೆಗಿತಾರೆ ಅನ್ನೋಂಥ ವಿಚಾರ ಬಹಳ ಮುಖ್ಯ ಅಲ್ವಾ. ಹಾಗಿದ್ರೆ ನಾವು ಸಾಮಾನ್ಯ ಕನ್ನಡ 100 ಮಾರ್ಕಿಗೆ ಯಾವ ವಿಷಯಗಳ ಮೇಲೆ ನಾವು ನಮ್ಮ ಗಮನವನ್ನು ಹರಿಸಬೇಕಾಗುತ್ತೆ ಮತ್ತು ಯಾವ ವಿಷಯಗಳ ಬಗ್ಗೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಯಾವ ವಿಷಯಗಳು ನನಗೆ ಚೆನ್ನಾಗಿ ಮನನ ಆಗಿರಬೇಕು ಮತ್ತು ಆ ವಿಷಯಗಳ ಮೇಲೆ ನಾನು ಎಷ್ಟು ಪ್ರಭುತ್ವ ಸಾಧಿಸಬೇಕು ಅನ್ನುವಂಥ ಅಂಶವನ್ನು ಇಟ್ಕೊಂಡ್ಬಿಟ್ಟು ನಾನು ಈ ತರಗತಿಯನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಈಗಾಗಲೇ ನಿಮಗೆ ಸ್ಲೈಡ್ನಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗಿದ್ದರೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥ ವಿಷಯಾಂಶಗಳು ಏನೇನು ಅಂದರೆ, ಒಂದನೇದಾಗಿ ಬಹಳ ಮುಖ್ಯವಾಗಿ ವ್ಯಾಕರಣಾಂಶ. ಕನ್ನಡ ವ್ಯಾಕರಣಾಂಶಗಳು ಬಹಳ ಪ್ರಮುಖವಾದಂಥ ಅಂಶವನ್ನು ಮತ್ತು ಪಾತ್ರವನ್ನು ವಹಿಸ್ತವೆ. ಸರಿಸುಮಾರು ಒಂದು 20-25 ಪ್ರಶ್ನೆಗಳು ಕನ್ನಡ ವ್ಯಾಕರಣಾಂಶದ ಮೇಲೆ ಇರುತ್ತೆ. ಹಾಗಿದ್ರೆ ಯಾವ್ಯಾವ ವ್ಯಾಕರಣಾಂಶಗಳನ್ನು ಕೇಳ್ತಾರೆ ಅನ್ನೋದು ಬಹಳ ಮುಖ್ಯ ಅಲ್ವಾ. ಈಗಾಗಲೇ ನಿಮಗೆ ನಮ್ಮ ಅಕಾಡೆಮಿ ವತಿಯಿಂದ ವ್ಯಾಕರಣಾಂಶದ ಸಮಗ್ರವಾಗಿರುವಂಥ ಮಾಹಿತಿಯನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀವಿ. ಆ ಅಷ್ಟು ವ್ಯಾಕರಣಾಂಶಗಳನ್ನು ಇಟ್ಕೊಂಡ್ಬಿಟ್ರೆ ಆ ತರಗತಿಗಳನ್ನು ಅಥವಾ ವಿಡಿಯೋಗಳನ್ನು ನೀವು ಗಮನಿಸಿದ್ದೇ ಆದರೆ ಏನೇ ಪ್ರಶ್ನೆಗಳು ಕೇಳಿ ವ್ಯಾಕರಣಾಂಶದ ಮೇಲೆ ನೀವು ಸಮರ್ಥವಾಗಿ ಉತ್ತರ ಬರೀಬೋದು. ಆದರೆ ಇನ್ನೂ ಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆ 2011 ಪ್ರಶ್ನೆ ಪತ್ರಿಕೆನ ಆಧಾರವಾಗಿ ಇಟ್ಕೊಂಡು ಯಾವ್ಯಾವ ವ್ಯಾಕರಣಾಂಶಗಳನ್ನು ಇಲ್ಲಿ ಕೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಇಟ್ಕೊಂಡ್ರೆ ಮುಂದಿನ ಪ್ರಶ್ನೆ ಪತ್ರಿಕೆ ಸಹಿತ ಹೇಗಿರ್ತವೆ ಅಂತ ನೋಡೋಣ. ನಾನು ನಮ್ಮ ಅಕಾಡೆಮಿ ವತಿಯಿಂದ ನಮ್ಮ ಆ ಟೀಮ್ನ ನಮ್ಮ ಬಿ ಮಂಜುನಾಥ್ ಸರ್ ಅವರ ಒಂದು ಸಲಹೆ ಮೇರೆಗೆ ಕನಿಷ್ಠ ಒಂದು 3 ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಹತ್ರ ವಿಶ್ಲೇಷಣೆ ಮಾಡಬೇಕು ಅಂತ ಯೋಚನೆ ಇಟ್ಟುಕೊಂಡಿದ್ದೀವಿ. ಪ್ರಾರಂಭಕ್ಕೆ ನಾನು 2011 ಇಟ್ಟುಕೊಂಡಿದ್ದೀನಿ. ನೆಕ್ಸ್ಟ್ ಇದಾದ ನಂತರ 2019 ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋ ಯೋಚನೆ ಇದೆ. ಅದಾದ ನಂತರ 2015 ಅಥವಾ 2017 ಒಂದು ಕ್ವಶನ್ ಪೇಪರ್, ಒಟ್ಟು 3 ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಹತ್ರ ವಿಶ್ಲೇಷಣೆ ಮಾಡ್ತೀವಿ. ಅದು ನಿಮಗೆ ಬಹಳ ಒಳ್ಳೆಯ ಒಂದು ಜ್ಞಾನವನ್ನು ಅಥವಾ ಒಳ್ಳೆಯ ಒಂದು ದೃಢತೆಯನ್ನು ತಂದು ಕೊಡೋದಕ್ಕೆ ಸಾಧ್ಯತೆ ಇದೆ. ಸ್ನೇಹಿತರೆ, ಹಾಗಿದ್ರೆ ಕನ್ನಡ ವಿಷಯಕ್ಕೆ ವ್ಯಾಕರಣಾಂಶಕ್ಕೆ ಏನೇನು ಕೇಳ್ತಾರೆ, ವರ್ಣಮಾಲೆ ಮೇಲೆ ಕೇಳ್ತಾರೆ. ಈಗಾಗಲೇ ಗೊತ್ತಾಗಿದೆ ನಿಮಗೆ ವರ್ಣಮಾಲೆ ಯಾವ್ಯಾವ ಥರದ ಪ್ರಶ್ನೆಗಳು ಕೇಳ್ತಾರೆ ಅಂತ ಹೇಳಿ. ವರ್ಣಮಾಲೆ ಮೇಲೆ ಪ್ರಶ್ನೆಗಳಿರ್ತವೆ. ಕ್ರಿಯಾಪದಗಳ ಮೇಲೆ ಪ್ರಶ್ನೆ ಇರುತ್ತೆ. ತುಂಬ ಕ್ರಿಯಾಪದಗಳ ಮೇಲೆ ಏನು ಅಕರ್ಮಕ ಕ್ರಿಯಾಪದಗಳು, ಸಕರ್ಮಕ ಕ್ರಿಯಾಪದಗಳು ಮತ್ತು ಆ ಕ್ರಿಯಾಪದಗಳಲ್ಲಿ ಬರುವಂತಹ ಕಾಲಸೂಚಕ ಪ್ರತ್ಯಯಗಳು ಮತ್ತು ಇದು ಯಾವ್ಯಾವ ಅರ್ಥಸೂಚಕದಲ್ಲಿರುವಂಥ ಕ್ರಿಯಾಪದಗಳು ಯಾವ್ಯಾವು, ಕಾಲಸೂಚಕದಲ್ಲಿ ಇರುವಂಥ ಕ್ರಿಯಾಪದಗಳು ಯಾವ, ಈ ಥರದಲ್ಲಿ ಕ್ರಿಯಾಪದಗಳ ಮೇಲೆ ಬಹಳ ವಿಶೇಷವಾದಂಥ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಇದೆ. ಮತ್ತು ಸಂಧಿಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಸಂಧಿಗಳಲ್ಲಿ ಕನ್ನಡದ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಸಮಾಸಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಮತ್ತು ಕೃದಂತಗಳು ತದ್ದಿತಾಂತಗಳ ಮೇಲೆ ಗ್ಯಾರಂಟಿ ಪ್ರಶ್ನೆಗಳಿರ್ತವೆ ಸಾಮಾನ್ಯವಾಗಿ. ಮತ್ತು ಅವ್ಯಯಗಳ ಮೇಲೆ ಪ್ರಶ್ನೆಗಳಿರುತ್ತೆ. ಲಿಂಗ ವಚನ ಮತ್ತು ವಿಭಕ್ತಿಗಳ ಮೇಲೆ, ವಿಭಕ್ತಿಗಳಲ್ಲೂ ಕಾರಕಗಳ ಮೇಲೆ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ. ಮತ್ತು ಅಲಂಕಾರದ ಮೇಲೆ ಪ್ರಶ್ನೆ ಇರುತ್ತೆ, ಶಬ್ದಾಲಂಕಾರ ಅರ್ಥಾಲಂಕಾರದ ಮೇಲೆ. ಮತ್ತು ಛಂದಸ್ಸಿನಲ್ಲಿ ಯಾವ ಗಣಗಳು ಮೇಲೆ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ, ಯಾವ ಗಣ ಇದು ಅಂಥೇಳಿ. ಮತ್ತು ಅದರಲ್ಲಿ ಬರುವಂಥ ಬೇರೆ ಬೇರೆ ಛಂದಸ್ಸು ಪ್ರಕಾರಗಳು, ಅದರ ಕಂದ ಪದ್ಯದ ವಿನ್ಯಾಸ ಇರ್ಬೋದು, ಷಟ್ಪದಿಗಳದ್ದು ಇರ್ಬೋದು ಅಲ್ವಾ. ಒಂದು ಪದ್ಯನೇ ಕೊಟ್ಬಿಟ್ಟು ಇದು ಯಾವ ಲಯದಲ್ಲಿದೆ ಅಂಥೇಳಿ, ಅಂದರೆ ಗಣವಿನ್ಯಾಸ ಯಾವುದಿದೆ ಅಂಥೇಳಿ, ಅದರಲ್ಲಿ ರಗಳೆ ಲಯ ಇದೆಯೋ ಅಥವಾ ಕಂದಪದ್ಯದ ಇದೆಯೋ ಅಥವಾ ಷಟ್ಪದಿ ಇದೆಯೋ ಅಥವಾ ಸಾಂಗತ್ಯ ಇದೆಯೋ
ಅಲ್ವಾ? ಈ ಥರದಲ್ಲಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯತೆ ಇದೆ. ಇದು ಇಷ್ಟು ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂಗೆ. ಹಾಗೆ ಇನ್ನೊಂದು ಬಹಳ ಪ್ರಮುಖವಾಗಿರುವಂಥ ಒಂದು ಅಂಶ ಕನ್ನಡ ಭಾಷಾ ಸಾಮರ್ಥ್ಯ ಅಂಥೇಳಿ. ಇದ್ರ ಮೇಲೆ ಕನಿಷ್ಠ ಒಂದು 25ರಿಂದ 30 ಪ್ರಶ್ನೆಗಳು ಇದ್ರ ಮೇಲೂ ಸಹಿತ ಇರುತ್ತೆ. ಇದರಲ್ಲಿ ಪದ ಸಂಪದ ಅಂತ ನಾವು ನಮ್ಮ ಟೀಮ್ ವತಿಯಿಂದ, ಸಾಧನ ಅಕಾಡೆಮಿ ಟೀಮ್ ವತಿಯಿಂದ 4 ಪದ ಸಂಪದದ ತರಗತಿಗಳನ್ನೇ ಕೊಟ್ಟಿದ್ದೀವಿ. ಬಹಳ ವಿಶೇಷವಾದಂಥ ಮಾಹಿತಿ ಇದೆ. ಅದನ್ನು ಆಧಾರವಾಗಿ ಇಟ್ಕೊಂಡು ನೀವು ಇನ್ನಷ್ಟು ಪದಗಳ ಒಂದಿಷ್ಟು ಸಂಗ್ರಹವನ್ನು, ವಿರುದ್ಧಾರ್ಥಕ ಪದಗಳಿರ್ಬೋದು, ವಿಶಿಷ್ಟಾರ್ಥದ ಪದಗಳಿರ್ಬೋದು, ಸಮಾನಾರ್ಥಕ ಪದಗಳಿರ್ಬೋದು ಅಲ್ವಾ, ಈ ಥರದ ಪದಗಳ ಅರ್ಥವನ್ನು ನೀವು ಸಂಗ್ರಹಿಸಿ ಅದನ್ನು ನೀವು ಹೆಚ್ಚು ದೃಢ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಇದ್ರ ಜೊತೆಯಲ್ಲಿ ಒಂದು ಈಗೆ ಸಂದರ್ಭದಲ್ಲಿ ಹೇಳೋದಾದರೆ, ಒಂದು ಕನ್ನಡ ರತ್ನಕೋಶ ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ನವರು ಪ್ರಕಟಗೊಳಿಸಿರುವಂಥ ಕೇವಲ ಒಂದು 15-20 ರೂಪಾಯಿ, 25 ರೂಪಾಯಿನ ಇದೆ ಅದರ ಚಾರ್ಜ್. ಮೊದಲು ಬರೀ 5 ರೂಪಾಯಿ ಇತ್ತು, ಈಗ 25 ರೂಪಾಯಿನ ಇರ್ಬೋದು. ಆ ಪುಸ್ತಕವನ್ನು ತಗೊಂಡು ಸುಮ್ಮನೆ ಅದ್ರಾಗಿರುವಂಥ ಪದಗಳನ್ನು ಒಂದು ಸರಿ ಸುಮ್ಮನೆ ಆವಾಗವಾಗ ನಿಮಗೆ ಬೇಸರ ಆದಾಗ ಅಥವಾ ನೋಡಬೇಕು ಅನ್ನಿಸಿದಾಗ ನೋಡ್ತಾ ಹೋಗೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಅದು ಒಂದು. ಹಾಗಿದ್ರೆ ಪದ ಸಂಪದದಲ್ಲಿ ಏನೆಲ್ಲ ಕೇಳ್ಬೋದು ಅನ್ನೋದಕ್ಕೆ ನಾಮಪದಗಳ ಮೇಲೆ ಪ್ರಶ್ನೆ ಇರುತ್ತೆ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳ ಮೇಲೆ ಪ್ರಶ್ನೆ ಇರುತ್ತೆ, ದೇಶ ಪದಗಳು, ಅನ್ಯ ದೇಶ ಪದಗಳು ಮೇಲೆ ಪ್ರಶ್ನೆ ಇರುತ್ತೆ. ಸಾಮಾನ್ಯವಾಗಿ ದೇಶ ಪದಗಳು, ಅನ್ಯ ದೇಶ ಪದಗಳ ಮೇಲೇ ಒಂದು ತರಗತಿ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀವಿ. ಅದು ನಿಮಗೆ ಚೆನ್ನಾಗಿ ಮನನ ಆಗಿದೆ ಅಂತ ಭಾವಿಸ್ತೀನಿ. ತತ್ಸಮ ಮತ್ತು ತದ್ಭವ ಪದಗಳ ಮೇಲೆ ಪ್ರಶ್ನೆಗಳಿರ್ತವೆ. ಗಾದೆಗಳ ಮೇಲೆ ಪ್ರಶ್ನೆ ಇರುತ್ತೆ. ಕನಿಷ್ಠ ಒಂದು 7-8 ಗಾದೆಗಳನ್ನು ಕೇಳಿ ಅದರ ಅರ್ಥದ ಒಂದು ಸರಿಯಾದ ಅರ್ಥ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ನುಡಿಗಟ್ಟುಗಳ ಮೇಲೆ ಮತ್ತು ನುಡಿಗಟ್ಟುಗಳ ಅರ್ಥದ ಮೇಲೆ ಪ್ರಶ್ನೆಗಳು ಇರ್ತವೆ. ಹಾಗೆ ಇಂಗ್ಲೀಷ್ ಪದಕ್ಕೆ ಕನ್ನಡ ಪದದ ಅರ್ಥ ಸರಿಯಾದ ರೂಪ ಯಾವುದು ಅಂತ ಈ ಥರದಲ್ಲಿ ಪ್ರಶ್ನೆಗಳನ್ನು ಕೇಳುವಂಥಕ್ಕೆ ಅವಕಾಶ ಇದೆ. ಇದು ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ. ಮತ್ತು ಭಾಷೆಯ ಶುದ್ಧತೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿರ್ತವೆ. ಶುದ್ಧ ರೂಪ ಅಂಥೇಳಿ ಅದರಲ್ಲಿ ಹೇಗೆ ಪದಗಳ ಶುದ್ಧ ರೂಪ, ಪದಗಳ ಶುದ್ಧ ರೂಪದಲ್ಲಿ ಅಂದರೆ ಅಕ್ಷರಗಳು, ಅಕಾರ ಹಕಾರಗಳಿರ್ಬೋದು, ಶ ಶ ಸ ಇರ್ಬೋದು, ಮತ್ತು ಒತ್ತಕ್ಷರಗಳಿರ್ಬೋದು, ಗುಣಿತಾಕ್ಷರಗಳ ತಪ್ಪುಗಳಿರ್ಬೋದು. ಈ ಥರದಲ್ಲಿ ಶುದ್ಧ ರೂಪ ಯಾವುದು ಅಂತ ಕೇಳ್ತಾರೆ. ಮತ್ತು ವಾಕ್ಯಗಳ ಶುದ್ಧ ರೂಪವನ್ನು ಕೇಳ್ತಾರೆ. ವಾಕ್ಯಗಳು ಅಂದರೆ ಪದಗಳನ್ನು ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಹಿಂದೆ ಮುಂದೆ ಮಾಡಿ ಕೇಳುವಂಥದ್ದು. ಅದು ಶುದ್ಧವಾಗಿ ಜೋಡಿಸ್ಬೇಕು. 4 ಭಾಗ ಕೊಡ್ತಾರೆ, ಅದರಲ್ಲಿ 3 ಭಾಗ ವ್ಯತ್ಯಾಸ ಆಗಿರುತ್ತೆ, 1 ತಪ್ಪಿಲ್ಲ ಅಂತ ಭಾಗ ಇರುತ್ತೆ. ಅದರಲ್ಲಿ ಸರಿಯಾದದ್ದನ್ನು ಜೋಡಿಸ್ಬೇಕಾಗುತ್ತೆ. ಈ ಥರದಲ್ಲಿ ಪ್ರಶ್ನೆಗಳು ಇರ್ತವೆ. ಇದು ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ. ಹಾಗೆ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾಹಿತಿ ಅಂತಂದರೆ ಅನುಕ್ರಮಣಿಕೆಗಳ ಮೇಲೆ ಪ್ರಶ್ನೆ ಇರುತ್ತೆ. ಸಾಮಾನ್ಯವಾಗಿ ವಾಕ್ಯಗಳು ಮತ್ತು ಆ ಪದಗಳ ಅನುಕ್ರಮಣಿಕೆ ಮತ್ತು ವಾಕ್ಯಗಳ ಒಂದು ಪದಗಳಲ್ಲಿ, ವಾಕ್ಯದಲ್ಲಿ ಪದಗಳ ಅನುಕ್ರಮಣಿಕೆ ಹಿಂದೆ ಮುಂದೆ ಜೋಡಿಸಿರ್ತಾರೆ, ಸರಿಯಾಗಿ ಕ್ರಮದಲ್ಲಿ ಜೋಡಿಸಬೇಕಾಗಿರುವಂಥದ್ದು. ಮತ್ತು ವಾಕ್ಯಗಳನ್ನೇ APQRS ಅಂಥೇಳಿ ಈ ಥರದಲ್ಲಿ ಕೊಡ್ತಾರೆ. ಅದನ್ನು ಸರಿಯಾಗಿ ಸೀಕ್ವೆನ್ಸ್ ಮೇಲೆ ಜೋಡಿಸುವಂಥದ್ದು. ಇದು ಸಹಿತ ತರಗತಿಗಳನ್ನು ಮಾಡಿದ್ದೇವೆ. ಇದೆಲ್ಲ ನಿಮಗೆ ಮನನ ಆಗಿದೆ. ಇದನ್ನು ಚೆನ್ನಾಗಿ ಬಳಸ್ಕೋಬಹುದು ನೀವು. ಹಾಗೆ ಇನ್ನೊಂದು ಪ್ರಶ್ನೆ ಇರುತ್ತೆ. ಸಾಮಾನ್ಯವಾಗಿ ಭಾಷಾ ಸಾಮರ್ಥ್ಯಕ್ಕೆ ಗದ್ಯವನ್ನು ಕೊಡ್ತಾರೆ. ಒಂದು ಗದ್ಯ ಕೊಟ್ಬಿಟ್ಟು ಅದರಲ್ಲಿ 4-5 ಪ್ರಶ್ನೆಗಳಿರ್ತವೆ. ಅದರ ಸರಿಯಾದ ಉತ್ತರವನ್ನು ಹುಡುಕಿ ಬರೆಯುವಂಥದ್ದು. ಅದು ಗದ್ಯದಲ್ಲೇ ಇರುತ್ತೆ ಉತ್ತರ, ಅದನ್ನು ಹುಡುಕಿ ಬರೆಯುವಂಥದ್ದು. ಗದ್ಯ ಭಾಗದ ಗ್ರಹಿಕೆ ಅಂಥೇಳಿ ಇದನ್ನು ವಿಷಯ ಗ್ರಹಿಕೆ ಮತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಗುರುತಿಸಿ ಬರೆಯುವಂಥದ್ದು. ಈ ಥರದಲ್ಲಿ ಪ್ರಶ್ನೆಗಳು ಇರ್ತವೆ. ಇದು ಸಹಿತ ಭಾಷಾ ಸಾಮರ್ಥ್ಯಕ್ಕೆ. ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಗೆ ಒಂದು ಕನಿಷ್ಠ 7-8 ಪ್ರಶ್ನೆಗಳಾದರೂ ಇರುತ್ತೆ. ಇದರಲ್ಲಿ ಶಾಸನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ಹಳೆಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ನಡುಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ನಡುಗನ್ನಡ ಸಾಹಿತ್ಯದಲ್ಲಿ ಮತ್ತೆ ಬೇರೆ ಬೇರೆ ಪ್ರಕಾರಗಳು ಬರ್ತವೆ. ಅದರಲ್ಲಿ ವಚನ ಸಾಹಿತ್ಯ ಇರ್ಬೋದು, ಮತ್ತು ಸರ್ವಜ್ಞನ ವಚನಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ತತ್ವ ಪದಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗಿರ್ಬೋದು. ಇದೆಲ್ಲವನ್ನು ಒಳಗೊಂಡಂತೆ ವಿವರವಾದಂಥ ತರಗತಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಗೆ ಈಗಾಗಲೇ 2-3 ತರಗತಿಗಳು ಈಗಾಗಲೇ ಆಗಿದ್ದಾವೆ. ಮುಂದೆ ಬಹಳ ಸಮಗ್ರವಾಗಿರುವಂಥ ಮಾಹಿತಿಯನ್ನು ನಿಮಗೆ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತು ಕನ್ನಡ ಭಾಷಾ ಚರಿತ್ರೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿರ್ತವೆ. ಭಾಷಾ ಚರಿತ್ರೆಗೆ ಇದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ್ದೋ ಅಥವಾ ಈ ಥರದಲ್ಲಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಇದೆ. ಮತ್ತು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಗೆ ಧ್ವನಿ, ರಸ ಮತ್ತು ಈ ಥರದಲ್ಲಿ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಶ್ನೆಗಳನ್ನು 1 ಅಥವಾ 2 ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಇದೆ. ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ ಇಷ್ಟು ವಿಷಯಾಂಶಗಳನ್ನು ಒಳಗೊಂಡಿರುತ್ತೆ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ. ಹಾಗಿದ್ರೆ ಒಂದು ಪ್ರಶ್ನೆ ಪತ್ರಿಕೆ ಇಟ್ಕೊಂಡೇ ಚರ್ಚೆ ಮಾಡಿದರೆ ನಮಗೆ ಉಪಯೋಗ ಆಗುತ್ತೆ ಅಲ್ವಾ?
ಇದಕ್ಕೆ ಆಧಾರವಾಗಿ ಇಟ್ಕೊಂಡು ನಾನು 2011ರ FDA ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದು ಕನಿಷ್ಠ ಒಂದು ತರಗತಿಯಲ್ಲೇ ಮುಗಿಯೋದಿಲ್ಲ. ಯಾಕಂದರೆ ಬೇರೆ ಬೇರೆ ಥರದ ಪ್ರಶ್ನೆಗಳು ಇರೋದರಿಂದ ಕನಿಷ್ಠ ಒಂದು 4 ತರಗತಿನಾದರೂ ನಾವು ಇದಕ್ಕೆ ಬಳಕೆ ಮಾಡ್ಕೋಬೋದೇನೋ. 4 ತರಗತಿಯಲ್ಲಿ ಸೀರಿಯಲ್ ಆಗಿ ಇದು ಬರುತ್ತೆ. ಇದಕ್ಕೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅಂತ ಹೇಳಿ ಒಂದು ಅಂತ ಈ ತರಗತಿಯನ್ನು ನಿಮಗೆ ಪರಿಚಯಿಸ್ತಿದ್ದೇನೆ. ಈ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು 2011ರ ಪ್ರಶ್ನೆ ಪತ್ರಿಕೆಯ 1ನೇ ಪ್ರಶ್ನೆಯಿಂದ 19ನೇ ಪ್ರಶ್ನೆವರೆಗೂ ಏನಿರುತ್ತೆ ಇದರಲ್ಲಿ ಅಂದರೆ ಪದಗಳಿಗೆ ಸಂಪಟ್ಟಂಗೆ ಇರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಪದಗಳ ಅರ್ಥ ಇದಕ್ಕೆ ಸಂಪಟ್ಟಂಗೆ ಇರುವಂಥ ಪ್ರಶ್ನೆಗಳು 19 ಪ್ರಶ್ನೆಗಳು ಇರ್ತವೆ ಇದಕ್ಕೆ. ಹಾಗಿದ್ರೆ ಈ ಪ್ರಶ್ನೆಗಳನ್ನು ಪರಿಚಯ ಮಾಡ್ಕೊಳೋ ಮೂಲಕ ನಾವು ಹೇಗೆ ಉತ್ತರವನ್ನು ಕಂಡುಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಇರುವಂಥ ಪರೀಕ್ಷಾಂಶಗಳು ವಾಕ್ಯದಲ್ಲಿ ಬಳಕೆಯಾಗಿರುವ ಇಂಗ್ಲೀಷ್ ಪದಕ್ಕೆ ಬಳಸಬಹುದಾದ ಸರಿಯಾದ ಕನ್ನಡ ಪದ ಯಾವುದು ಅಂತ ಗುರುತಿಸುವಂಥದ್ದು. ಒಂದು ವಾಕ್ಯ ಕೊಟ್ಟುಬಿಡ್ತಾರೆ, ಅದರಲ್ಲಿ ಒಂದು ಇಂಗ್ಲೀಷ್ ಪದ ಸೇರ್ಕೊಂಡ್ಬಿಟ್ಟಿರುತ್ತೆ. ಉದಾಹರಣೆ, ನಾನು ಕ್ಲಾಸ್ ರೂಮಿಗೆ ಹೋಗೋದಿಲ್ಲ, ಏನು ಕ್ಲಾಸ್ ರೂಮ್ಗೆ ಹೋಗೋದಿಲ್ಲ. ಏನು ಕ್ಲಾಸ್ ರೂಮ್ ಅಂದರೆ ಇದರ ಸರಿಯಾದ ಕನ್ನಡ ರೂಪ ಯಾವುದು ಅನ್ನೋದು ಗುರುತಿಸ್ಬೇಕು. ಗೊತ್ತಾಯಿತು ಅಂತ ಅಂದ್ಕೊತೀನಿ. ಇದ್ರ ಮೇಲೆ ಪ್ರಶ್ನೆ ಇರುತ್ತೆ. ಮತ್ತು ಸಮಾನಾರ್ಥಕ ಪದ ಅಥವಾ ಅದಕ್ಕೆ ಸಮಾನಾರ್ಥಕ ಪದ ಇಲ್ಲ ಅಂದರೆ ಅತೀ ಸಮೀಪದ ಪದ ಯಾವುದು ಅಂತ ಗುರುತಿಸ್ಬೇಕು. ಮತ್ತು ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಬೇಕು. ಇಷ್ಟು ವಿಷಯಗಳನ್ನು ನಾವು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ನೋಡೋಣ, ಪ್ರಶ್ನೆ ಹೀಗಿದೆ. ಈ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ರೂಪಕ್ಕೆ ಪರ್ಯಾಯವಾಗಿ 4 ಕನ್ನಡ ರೂಪಗಳನ್ನು ಕೊಡಲಾಗಿದೆ. ಇದರಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ. ಅಲ್ಲಿ ಗೆರೆ ಎಳೆದ ಅಂತಂದ್ರೆ ಅರ್ಥ ಇಂಗ್ಲೀಷ್ ಪದ ಅದು ಅಂತ ಅರ್ಥ. ಇಂಗ್ಲೀಷ್ ಪದಕ್ಕೆ ಗೆರೆ ಎಳೆದಿದ್ದಾರೆ. ಅದಕ್ಕೆ ಸರಿಯಾದದ್ದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 1 2 3 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅದರ ಸರಿಯಾದ ಕನ್ನಡ ರೂಪ ಯಾವುದು ಅಂತ ಗುರುತಿಸಬೇಕು. ಈ ಥರದಲ್ಲಿ ಪ್ರಶ್ನೆಗಳಿರ್ತವೆ. ಇದು ನೋಡೋಣ. ಹೇಗಿದ್ದರೆ ಒಂದನೇದು ಒಂದು ಮಾದರಿ ಒಂದು ಮಾಡೆಲ್ ಕೊಟ್ಟಿರ್ತಾರಲ್ಲಿ, ಅದನ್ನು ಆ ಥರ ಗಮನಿಸಿ ಮುಂದಿನ ಪ್ರಶ್ನೆ ಬರೀರಿ ಅಂತ ಅರ್ಥ. ಸೂಚನೆಯೂ ಇರ್ಬೋದು ಅಥವಾ ಮಾದರಿ ಇರ್ಬೋದು. ಸೂಚನೆ ಇದ್ದರೆ ತುಂಬ ಸುಲಭ ಗೊತ್ತಾಗುತ್ತೆ ನಮಗೆ. ಅಕಸ್ಮಾತ್ ಅಲ್ಲಿ ಮಾದರಿ ಇದ್ದರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ, ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ. ಮಾದರಿ ಏನಿದೆ ಅಂದರೆ, ಹೆದ್ದಾರಿಯಲ್ಲಿ ಬಸ್ಸೊಂದು ಆಕ್ಸಿಡೆಂಟ್ಗೆ ಒಳಗಾಯಿತು. ನೋಡಿ, ಇದು ಭಾಳ ಕಡೆ ಬಳಕೆ ಮಾಡ್ತೀವಿ ನಾವು. ಆಕ್ಸಿಡೆಂಟ್ ಆಯಿತು, ಭಾಳ ಹುಷಾರಿಂದ ಹೋಗು, ಸ್ಪೀಡಾಗಿ ಹೋದ್ರೆ ಆಕ್ಸಿಡೆಂಟ್ ಆದಿತ್ತು. ನೋಡ್ರಿ, ಆ ಇಂಗ್ಲೀಷ್ ಪದ ಆಕ್ಸಿಡೆಂಟು, ಈ ಪದ ಸಾಮಾನ್ಯವಾಗಿ ಕನ್ನಡದ ಒಂದು ಪದವನ್ನು ಅತಿಕ್ರಮಣ ಮಾಡಿ ಅದನ್ನು ಬದಿಗೊತ್ತಿ ತಾನು ವಿಜೃಂಭಿಸ್ತಾ ಇದೆ ನಮ್ಮ ಭಾಷೆಯಲ್ಲಿ. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿರುವಂಥ ಸರಿಯಾದಂಥ ಕನ್ನಡ ರೂಪ ಯಾವುದಾಗಿದ್ದರೆ ಅನ್ನೋದನ್ನು ಗುರುತಿಸ್ಬೇಕೀಗ ನಾವು. ಹಾಗೆ ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ರೆ, ಆಕ್ಸಿಡೆಂಟ್ ಅನ್ನೋದಕ್ಕೆ, ಆಕ್ಸಿಡೆಂಟಿಗೆ ಒಳಗಾಯಿತು ಅನ್ನೋದಕ್ಕೆ ವಿಪತ್ತು ಅನ್ನೋದು ಸರಿಯಾದ, ಅಪಘಾತ ಅನ್ನೋದು ಸರಿಯಾದ, ಪ್ರಮಾದ ಅನ್ನೋದು ಸರಿಯಾದ, ಅಕಸ್ಮಾತ್ ಅನ್ನೋದು ಸರಿಯಾದ ಅಂತ ಕೇಳಿದ್ದಾರೆ. ಅಂದರೆ ವಿಪತ್ತು ಅಂದರೆ ಎಂಥದ್ದು? ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ವಿಪತ್ತು ಅಂದರೆ? ಕ್ಯಾಲಮಿಟಿ ಅನ್ನೋದು ವಿಪತ್ತು ಅನ್ನೋದಕ್ಕೆ. ಕ್ಯಾಲಮಿಟಿ ಅನ್ನೋದು ಇಂಗ್ಲೀಷಿನ ಪದ. ಕ್ಯಾಲಮಿಟಿ ಅಂತ ವಾಕ್ಯದಲ್ಲಿ ಕೊಟ್ಟಿದ್ದರೆ ನಾವು ವಿಪತ್ತು ಅಂತ ಸೆಲೆಕ್ಟ್ ಮಾಡ್ಬೋದಿತ್ತು. ಹೋಗಲಿ, ಅಪಘಾತ ಅಂತ ಇದೆ. ಅಪಘಾತ ಅನ್ನೋದಕ್ಕೆ ಇಂಗ್ಲೀಷಿನ ಸರಿಯಾದಂಥ ಪದ ಯಾವುದು ಅಂದರೆ ಆಕ್ಸಿಡೆಂಟ್ ಅಂತ. ಹಂಗಾರೆ ಅಲ್ಲಿ ಪದದಲ್ಲಿ ಏನು ಕೊಟ್ಟಿದ್ದಾರೆ? ವಾಕ್ಯದಲ್ಲಿ ಆಕ್ಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಹಂಗಾರೆ ಅದರ ಸರಿಯಾದ ರೂಪ ಅಥವಾ ಅದರ ಕನ್ನಡ ರೂಪ ಯಾವುದು? ಅಪಘಾತ ಅಂತ ಸರಿಯಾದ್ದು ಸೆಲೆಕ್ಟ್ ಮಾಡ್ಬೋದು. ಇನ್ನೆರಡಿದು ಅವೆರಡರದ್ದು ಏನು ಅಂತ ನೋಡ್ಕೊಂಬಿಡೋಣ. ಪ್ರಮಾದ ಅಂತ ಇದೆ. ಪ್ರಮಾದ ಅಂದ್ರೇನು? ಮಿಸ್ಟೇಕ್, ಸಣ್ಣ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂತ ಹೇಳ್ತಿರ್ತೀವಿ. ಅಯ್ಯೋ, ಏನೋ ಸಣ್ಣ ಮಿಸ್ಟೇಕ್ ಆಗಿಬಿಟ್ಟಿದೆ, ಬಿಟ್ಬಿಡ್ರಿ ಅವನ ಅಂತಿರ್ತೀವಿ. ಏನು ಸಣ್ಣ ಮಿಸ್ಟೇಕ್ ಅಂದ್ರೇನು? ಪ್ರಮಾದ ಅಂತ. ಸಣ್ಣ ಪ್ರಮಾದ, ಅದಕ್ಕಾಗಿ ಅಷ್ಟೊಂದು ಯಾಕೆ ಅವನನ್ನು ಗೋಳಾಡಿಸ್ತೀರಿ, ಬಿಟ್ಬಿಡಿ ಅಂತ ಕನ್ನಡದಲ್ಲಿ ಹೇಳ್ಬೋದಿತ್ತು. ಅಥವಾ ಸಣ್ಣ ಪ್ರಮಾದ ಅಂತ. ಸಣ್ಣ ಪ್ರಮಾದ ಹೇಳಲ್ಲ ನಾವು, ಸಣ್ಣ ಮಿಸ್ಟೇಕ್ ಅಂತೀವಿ. ಈ ಪ್ರಮಾದ ಅನ್ನೋ ಪದಕ್ಕೆ ಮಿಸ್ಟೇಕ್ ಅನ್ನೋದು ತಗೊಂಬಂದು ಇಂಗ್ಲೀಷಿನ ಪದವನ್ನು ಸೇರಿಸ್ಬಿಟ್ಟು ಅಲ್ಲಿ ಸಣ್ಣ ಮಿಸ್ಟೇಕ್ ಅಂತೀವಿ. ನೋಡ್ರಿ ಹೆಂಗೆ ಭಾಷೆ ಹೆಂಗೆ ಅಪಭ್ರಂಶ ಆಗ್ತಾ ಇದೆ, ಅಥವಾ ಹೆಂಗೆ ಮಿಕ್ಸ್ ಆಗಿ ಇದು ಸಾಮಾನ್ಯ ತಮಾಷೆಗೆ ಹೇಳ್ತಿರ್ತಾರೆ, ಏನು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಸರಿ ಕಂಗ್ಲೀಷ್ ಆಗಿಬಿಟ್ಟಿದೆ ಅಂತ. ಈ ಥರ ಇದು ಕಂಗ್ಲೀಷ್ ಥರ ಸಣ್ಣ ಮಿಸ್ಟೇಕ್ ಈ ಥರ ಬಳಸ್ತೀವಿ ನಾವು. ಈ ಮಿಸ್ಟೇಕ್ ಅನ್ನೋದೇನು ಅಂದರೆ ಪ್ರಮಾದ ಅಂತ ಅರ್ಥ. ಇನ್ನೊಂದು ಪದ ಇದೆ ಅಲ್ಲಿ, ಅಕಸ್ಮಾತ್ ಅಂತ. ಅಕಸ್ಮಾತ್ ಏನು? ಸಡನ್ಲಿ. ಅಕಸ್ಮಾತ್ ಹಿಂಗಾಗ್ಬಿಡ್ತು ಅನ್ನಲ್ಲ, ಸಡನ್ಲಿ ಹಿಂಗಾಗ್ಬಿಡ್ತು ಅಂತಿರ್ತೀವಿ. ಈ ಸಡನ್ಲಿ ಅನ್ನೋ ಪದದ ಬದಲು ನಾವು ಅಕಸ್ಮಾತ್ ಬಳಸ್ಬೋದಿತ್ತು ಅಲ್ವಾ? ಬಳಸ್ತಾ ಇದ್ವಿ. ಆದರೆ ಇಂಗ್ಲೀಷಿನ ಪ್ರಭಾವ ಎಷ್ಟಾಗ್ಬಿಟ್ಟಿದೆ ಅಂದರೆ, ಈ ಅಕಸ್ಮಾತ್ ಅನ್ನೋದೇ ಕಷ್ಟ ಅನ್ಸ್ಬಿಡುತ್ತೆ, ಸಡನ್ಲಿ ಅನ್ನೋದು ಸಡನ್ಲಾಗೆ ಬಂದ್ಬಿಡ್ತೈತೆ ನಮಗೆ ಅಲ್ವಾ? ಅಕಸ್ಮಾತಾಗಿ ಬಂದ್ಬಿಡುತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು.
ಓಕೆ, ಹಾಗಿದ್ರೆ ಇಲ್ಲಿ ಈಗಾಗಲೇ ನಮಗೆ ಇದ್ರ ಉತ್ತರ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ಮಾದರಿ, ಆ ಪ್ರಶ್ನೆ ಪತ್ರಿಕೆಯಲ್ಲೂ ಇದೇ ಥರವನ್ನು ಮಾದರಿಯನ್ನು ಕೊಟ್ಟಿರ್ತಾರೆ. ಅದರ ಸರಿಯಾದದ್ದು ಯಾವುದು ಅಂತ ಅವರೇ ಕೊಟ್ಬಿಟ್ಟಿರ್ತಾರೆ, ಪ್ರಮಾದ ಅಥವಾ ಅದು ಅಪಘಾತ ಅಂಥೇಳಿ. ಅಪಘಾತ ಇದಕ್ಕೆ ಆಕ್ಸಿಡೆಂಟ್ ಅನ್ನೋದಕ್ಕೆ ಸರಿಯಾದಂಥ ಉತ್ತರ. ಓಕೆ, ಇದೇ ಥರದ ಪ್ರಶ್ನೆಗಳು. ಒಂದನೇ ಪ್ರಶ್ನೆ ಇದೆ, ಅವನಿಗೆ ಆಟದ ಪಂದ್ಯದಲ್ಲಿ ಹಲವು ಮೆಡಲ್ಗಳು ಬಂದವು ಅಂತ. ನಾವು ಕೇಳ್ತೀವಿ, ನಾವು ಆಟೋಟದ ಸ್ಪರ್ಧೆಗಳು ಮೆಡಲ್ಗಳನ್ನು, ಎಷ್ಟು ಮೆಡಲ್ ಗೆದ್ದಾನು ಗೊತ್ತಾ ಅವನು ಅಂತಿರ್ತೀವಿ. ಏನಿದು ಮೆಡಲ್ ಅಂದರೆ ಏನಂಗಿದ್ರೆ ಕನ್ನಡ ಸರಿಯಾದ ಪದ ಏನು? ಬಹುಮಾನ ಅನ್ನೋದು ಸರಿನಾ, ಪಾರಿತೋಷಕ ಅನ್ನೋದು ಸರಿನಾ, ಪದಕ ಅನ್ನೋದು ಸರಿನಾ, ಅಥವಾ ಪ್ರಶಸ್ತಿ ಫಲಕ ಅನ್ನೋದು ಸರಿನೋ? ಇದು ಸಹಿತ ಸುಲಭ ಅಂತ ನಾನಂತೂ ಭಾವಿಸ್ತೀನಿ. ತುಂಬ ಸುಲಭ. ಮೆಡಲ್ ಅಂತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡೋಣ. ಹಾಗಿದ್ರೆ ಈ ಬಹುಮಾನ ಅನ್ನೋದಕ್ಕೆ ಇಂಗ್ಲೀಷ್ ಪದ ಏನು? ಪ್ರೈಸ್. ಪ್ರೈಸ್ ಅನ್ನೋದು ಬಹುಮಾನ ಅಲ್ವಾ? ಪಾರಿತೋಷಕ ಅನ್ನೋದಕ್ಕೆ, ಪಾರಿತೋಷಕ ಅಂತಂದ್ರೆ ಗೊತ್ತಾಗುತ್ತೆ ನಿಮಗೆ, ದೊಡ್ಡಕ್ಕಿರುತ್ತೆ ಸ್ವಲ್ಪ ಅಲ್ವಾ? ಇದು ಪಾರಿತೋಷಕ ರಿವಾರ್ಡ್ಸ್ ಅಂತ ಕರೀತಾರೆ. ಪಾರಿತೋಷಕಗಳು ರಿವಾರ್ಡ್ಸ್ ಅಂತ ಅರ್ಥ. ಪದಕ ಅನ್ನೋದಕ್ಕೆ ಮೆಡಲ್ ಅಂಥೇಳಿ, ಪ್ರಶಸ್ತಿ ಫಲಕ ಅನ್ನೋದಕ್ಕೆ ಅವಾರ್ಡ್ ಪ್ಯಾನಲ್ ಅಂತ ಕರಿತೀವಿ. ಅವಾರ್ಡ್ ಪ್ಯಾನಲ್, ಪ್ರಶಸ್ತಿ ಫಲಕ ಪ್ಯಾನಲ್ ಅಂತ ಕರೀತಾರೆ. ಈ ಥರದಲ್ಲಿ ನಾವು ಇಂಗ್ಲೀಷಿನ ಪದ ಮತ್ತು ಕನ್ನಡ ಪದವನ್ನು ಪರ್ಯಾಯವಾಗಿ ಈ ಥರದಲ್ಲಿ ಗಮನಿಸೋದು, ಅಥವಾ ಸರಿಯಾದ ಪದ ಯಾವುದು ಅಂತ ಕಂಡುಕೊಳೋದು. ನಾನು ಇದಕ್ಕೆ ನಿಮಗೆ ಒಂದು ವರ್ಕ್ ಏನು ಅಂತಂದರೆ, ನಮಗೆ ಸಹಜವಾಗಿ ನಮ್ಮ ಭಾಷೆಯಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಬರವಣಿಗೆಯಲ್ಲಿ ಸಹಜವಾಗಿ ಬರುವಂಥ ಇಂಗ್ಲೀಷ್ ಪದಗಳನ್ನು ಮೊದಲು ಪಟ್ಟಿ ಮಾಡ್ಕೊಂಡ್ಬಿಡ್ಬೇಕು. ಗೊತ್ತಾಗುತ್ತೆ ನಮಗೆ ಅಲ್ವಾ? ಅಯ್ಯೋ ಯಾಕೆ ಸ್ಟಾರ್ಟೇ ಆಗ್ತಾ ಇಲ್ಲ ಅಂತಿರ್ತೇವೆ. ಬೈಕ್ ಯಾಕೆ ಸ್ಟಾರ್ಟೇ ಆಗ್ತಾ ಇಲ್ಲ ಅಲ್ವಾ? ಈ ಸ್ಟಾರ್ಟ್ ಅನ್ನೋದಿದೆಯಲ್ಲ ಇಂಗ್ಲೀಷ್ ಪದ, ಇದಕ್ಕೆ ಸರಿಯಾದಂಥ ಕನ್ನಡ ಪದ ಯಾವುದು ಅಂತ ಪಟ್ಟಿ ಮಾಡ್ಕೊಂಡ್ಬಿಡ್ಬೇಕಿದು. ಇದು ಬಹಳ ಮುಖ್ಯವಾಗಿ ನೀವು ಮಾಡ್ಕೋಬೇಕಾಗಿರುವಂಥ ಒಂದು ಕೆಲಸ. ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ, ಆ ಕೆಲಸಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶನ ಮಾಡ್ತಿದ್ದೀನಿ. ಬಟ್ ಇವೇ ಪ್ರಶ್ನೆ ಅಲ್ಲಿ ಬರ್ತವೆ ಅಂತ ಅಲ್ಲ ಅಲ್ವಾ? ಅದಕ್ಕೆ ನೀವೇನು ಮಾಡ್ಕೋಬೇಕು, ಬಹಳ ಮುಖ್ಯವಾಗಿ ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲಿ ನಾವು ಸಹಜವಾಗಿ ಬಳಸುವಂಥ ಇಂಗ್ಲೀಷ್ ಪದಗಳು ಯಾವಿದ್ದಾವೆ, ವಾಕ್ಯದಲ್ಲಿ ಬಳಸುವಂಥ ಇಂಗ್ಲೀಷ್ ಪದಗಳು, ಅಂಥ ಪದಗಳನ್ನು ಪಟ್ಟಿ ಮಾಡಿಕೊಂಡು ಅದಕ್ಕೆ ಪರ್ಯಾಯವಾದಂಥ ಕನ್ನಡ ಪದವನ್ನು ನೀವು ಪಟ್ಟಿಯಲ್ಲಿ ಜೋಡಿಸ್ಕೋಬೇಕು. ಆವಾಗ ಅದನ್ನು ನೋಡ್ತಾ ಇದ್ದರೆ ಖಂಡಿತವಾಗೂ ಇವು ಸುಮಾರು ಒಂದು 7-8 ಪ್ರಶ್ನೆಗಳು, ಅಷ್ಟೂ ಪ್ರಶ್ನೆಗೂ ಮಾರ್ಕ್ಸನ್ನು ಪಡ್ಕೊಂಡ್ಬಿಡ್ಬೋದು. ಇಲ್ಲಿ ಮಾರ್ಕ್ಸ್ ಹೋಗುತ್ತೆ ಸಾಮಾನ್ಯವಾಗಿ ಭಾಳ ಜನದ್ದು. ಇದಕ್ಕೆ ಸರಿಯಾದದ್ದನ್ನು ನೀವು ಪ್ರಯತ್ನ ಮಾಡಿದರೆ, ಖಂಡಿತ ಈ ಥರ ವರ್ಕ್ ಮಾಡಿದರೆ ಖಂಡಿತ ನೀವು ಎಲ್ಲ ಪ್ರಶ್ನೆಗಳಿಗೂ ಅಂಕವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಓಕೆ, ಇಲ್ಲಿ ಪಂದ್ಯದಲ್ಲಿ, ಆಟದ ಪಂದ್ಯದಲ್ಲಿ ಹಲವು ಮೆಡಲ್ಗಳು ಬಂದವು. ಮೆಡಲ್ ಅನ್ನೋದು ಗೊತ್ತಾಗಿದೆ, ಪದಕ ಅಂತ, ಪದಕಗಳು ಬಂದಿವೆ ಅಂತ ಅರ್ಥ. ಓಕೆ, ಇದಕ್ಕೆ ಸರಿಯಾದಂಥ ಉತ್ತರ ಪದಕ ಅನ್ನೋದು 3ನೇ ಆಪ್ಷನನ್ನು ನೀವು ಗುರುತಿಸಬೇಕಾಗತ್ತೆ. ಓಕೆ, ಇನ್ನೊಂದು ಪ್ರಶ್ನೆ ಇದೆ, ರೈಲು ಪಯಣಕ್ಕೆ ರಿಸರ್ವೇಷನ್ ಮಾಡುವುದು ಒಳ್ಳೆಯದು. ಇದು ಸಾಮಾನ್ಯವಾಗಿ ಬಳಸುವಂಥ ವಾಕ್ಯ. ಎಂಥ ಹಳ್ಳಿ ಮನುಷ್ಯನು ಮಾತಾಡ್ತಿರ್ತಾರೆ, ರಿಸರ್ವೇಷನ್ ಮಾಡಿಸಿದೆಯಾ ಅಂತ ಕೇಳ್ತಾರೆ. ಏನು ರಿಸರ್ವೇಷನ್ ಅಂದರೆ ಏನಂಗಿದ್ರೆ ಇದಕ್ಕೆ ಸರಿಯಾದಂಥ ಕನ್ನಡ ಪದ ಯಾವುದು? ಪ್ರಯಾಣ ಚೀಟಿ ಅನ್ನೋದು ಸರಿನಾ, ಅಥವಾ ಆಲೋಚನೆ ಅನ್ನೋದು ಸರಿನಾ, ವಿಚಾರಿಸುವುದು ಅನ್ನೋದು ಸರಿನಾ, ಕಾದಿರಿಸುವಿಕೆ ಅನ್ನೋದು ಸರಿನೋ? ಇದು ಸಹಿತ ಸುಲಭವಾಗಿ ಗೊತ್ತಾಯ್ತು ಅಂತ ಅನ್ಕೊತೀನಿ ನಾನು. ಇಲ್ಲಿ ರಿಸರ್ವೇಷನ್ ಮಾಡಿಸಿದೆಯಾ ಅಂದರೆ ಪ್ರಯಾಣ ಚೀಟಿ ಮಾಡಿಸಿದೆಯಾ ಅಂತ ಕನ್ಫ್ಯೂಸ್ ಆಗ್ಬೋದು, ಅಥವಾ ಕಾದಿರಿಸಿದೆಯಾ ಅನ್ನೋದು ಆಗ್ಬೋದು. ಹಂಗಾರೆ ಈ ಪದಗಳಿಗೆ ಕನ್ನಡ ಪದ ಏನು ಕೊಟ್ಟರೆ ಇಂಗ್ಲೀಷ್ನಲ್ಲಿ ಏನು ಕರೀತಾರೆ ಅಂತ ನೋಡೋಣ. ಪ್ರಯಾಣ ಚೀಟಿ ಅಂದರೆ ಟ್ರಾವೆಲ್ ವೋಚರ್ ಅಂತ ಕರಿಬೇಕಾದ್ರೆ, ಟ್ರಾವೆಲ್ ವೋಚರ್ ಆಯಿತು. ಇದಕ್ಕೆ ಪ್ರಯಾಣದ ಚೀಟಿ. ಇನ್ನೊಂದು ಆಲೋಚನೆ, ಅದಕ್ಕೆ ಥಿಂಕಿಂಗ್ ಅಂತ ಪದ ಇದೆ. ವಿಚಾರಿಸುವುದು ಅಂದರೆ ಎನ್ಕ್ವೈರಿಂಗ್ ಅಥವಾ ಎನ್ಕ್ವೈರಿ ಅಂತ ಕರಿತೀವಿ. ಕಾದಿರಿಸುವಿಕೆ ಅಂದರೆ ರಿಸರ್ವೇಷನ್ ಅಂತ ಕರಿತೀವಿ. ಹಾಗಾಗಿ ಇದು ಸರಿಯಾದ ಉತ್ತರ ಕಾದಿರಿಸುವಿಕೆ ಅನ್ನೋದು ಸರಿಯಾದಂಥ ಉತ್ತರವನ್ನು ನೀವು ಗಮನಿಸಬೇಕು. ಇದು 4ನೇ ಆಪ್ಷನ್ ಸರಿಯಾದಂಥ ಉತ್ತರ. ಓಕೆ, ಇನ್ನೊಂದು ಪ್ರಶ್ನೆ ಇದೆ, ವಿಶ್ವವಿದ್ಯಾಲಯದ ವ್ಯವಹಾರಕ್ಕೆ, ಇದು ಬಹಳ ಇಂಪಾರ್ಟೆಂಟಾಗಿ ಈ ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ. ವಿಶ್ವವಿದ್ಯಾಲಯದ ವ್ಯವಹಾರಕ್ಕೆ ರಿಜಿಸ್ಟ್ರಾರ್ಗೆ ಬರೆದುಕೊಳ್ಳಬೇಕು. ನಾವು ಯೂನಿವರ್ಸಿಟಿಗೆ ಹೋದರೆ ಏನಾದರೂ ವ್ಯವಹಾರ ಅಲ್ಲೇನಾದರೂ ಬೇಕು ಮಾಡಬೇಕು ಅಂತಂದರೆ ಯಾರಿಗೆ ನಾವು ಬರೀಬೇಕು? ರಿಜಿಸ್ಟ್ರಾರ್ಗೆ ಬರೀಬೇಕು. ಯಾಕಂದರೆ ಇಡೀ ಆ ವ್ಯವಹಾರದ ಜವಾಬ್ದಾರಿ ಅಥವಾ ಅದರ ಮೇಲುಸ್ತುವಾರಿಯನ್ನು ರಿಜಿಸ್ಟ್ರಾರ್ ಅವರು ನೋಡ್ಕೊತಾ ಇರ್ತಾರೆ. ಒಂದು ಸೆಕ್ಷನ್ಸ್ ಇರ್ತವೆ, ಇವ್ಯಾಲ್ಯುವೇಷನ್ ಸೆಕ್ಷನ್ನು, ಅಥವಾ ಅಕಾಡೆಮಿಕ್ ಸೆಕ್ಷನ್ನು, ಅಥವಾ ಈ ಡಿಸ್ಟೆನ್ಸ್ ಎಜುಕೇಷನ್ ಸೆಕ್ಷನ್ನು, ಈ ಥರದ ಬೇರೆ ಬೇರೆ ಸೆಕ್ಷನ್ಸ್ ಇರ್ತದೆ. ಆ ಸೆಕ್ಷನ್ನಿಗೆ ಒಬ್ಬೊಬ್ಬ ರಿಜಿಸ್ಟ್ರಾರ್ಗಳಿರ್ತಾರೆ. ಹಾಗಾಗಿ ಇಲ್ಲಿ ಆ ರಿಜಿಸ್ಟ್ರಾರ್ ಅನ್ನೋದಕ್ಕೆ ನಾವು ಕನ್ನಡದಲ್ಲಿ ಏನಂತ ಕರಿಬೇಕು ಅನ್ನೋದು ಪ್ರಾಬ್ಲಮ್ ಅಲ್ವಾ? ಇಲ್ಲಿ ಕನ್ನಡ ನೋಡಿ, ವಿಶ್ವವಿದ್ಯಾನಿಲಯ ಇದು ಬಹಳ ಇಂಪಾರ್ಟೆಂಟ್. ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಕುಲಸಚಿವ ಅನ್ನೋದು ಸರಿಯಾದ,
ಅಥವಾ ಕುಲಪತಿ ಅನ್ನೋದು ಸರಿಯಾದ, ಅಥವಾ ನೋಂದಣಿ ಅಧಿಕಾರಿ ಅನ್ನೋದು ಸರಿಯಾದ, ಅಥವಾ ಕುಲಾಧಿಪತಿ ಅನ್ನೋದು ಸರಿಯಾದ ಅನ್ನೋದು. ನೋಡಿ, ಇಲ್ಲಿ ನೋಂದಣಿ ಅಧಿಕಾರಿ ಅನ್ನೋದಕ್ಕೂ ನಾವು ಏನಂತ ಕರಿತೀವಿ? ರಿಜಿಸ್ಟ್ರಾರ್ ಅಂತಂದು ಕರಿತೀವಿ. ನಾವು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಿದ್ವಿ ಅಂತ ಕರಿತೀವಿ ನೋಡಿ, ಉಪನೋಂದಣಾಧಿಕಾರಿ ಅಂತ ಕರಿತೀವಿ ನಾವು. ಸಬ್ ರಿಜಿಸ್ಟ್ರಾರ್ ಜಮೀನು ರಿಜಿಸ್ಟ್ರು ಅಥವಾ ಸೈಟ್ ರಿಜಿಸ್ಟ್ರು ಅಥವಾ ಮನೆ ರಿಜಿಸ್ಟ್ರು ಮಾಡಿಸ್ಬೇಕಾದ್ರೆ ಅಲ್ವಾ, ಇಲ್ಲಿ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗ್ತೀವಿ ನಾವು. ಅಲ್ಲಿ ಅದೇ ಬೇರೆ ಕಂದಾಯ ಇಲಾಖೆಗೆ ಸಂಪಟ್ಟಂಗೆ ಆತದು. ಇಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಆ ನೋಂದಣಾಧಿಕಾರಿಯ ಕೆಲಸ ಇಲ್ಲ, ಇಲ್ಲಿ ಅವನು ಇರೋದೇ ಇಲ್ಲ ಇಲ್ಲಿ ಅಲ್ವಾ. ಹಂಗಾರೆ ಇಲ್ಲಿ ರಿಜಿಸ್ಟ್ರಾರ್ ಯಾರಾಗಿದ್ದರೆ ಇನ್ನು 3 ಇರೋದಕ್ಕೆ ಸಾಧ್ಯತೆ ಇದೆ. ಇದನ್ನು 3ನೇದನ್ನು ನಾವು ತೆಗೆದು ಹಾಕಿಬಿಡ್ಬೋದು. ಇದು ಈ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಡದೇ ಇರೋದು ನೋಂದಣಾಧಿಕಾರಿ, ಅದಕ್ಕೆ ತೆಗೆದು ಬಿಡೋಣ ಅವನನ್ನು. ಹಂಗಾರೆ ಇನ್ನು ಉಳಿದವು ಯಾರು? ಕುಲಸಚಿವ, ಕುಲಪತಿ ಮತ್ತು ಕುಲಾಧಿಪತಿ. ಕುಲಪತಿ ಅಂದರೆ ಗೊತ್ತು ನಮಗೆ. ಕುಲಪತಿ ಅಂದ್ರೇನು? ವೈಸ್ ಚಾನ್ಸಲರ್ಗೆ ಕುಲಪತಿಗಳು ಅಂತ ಕರೀತಾರೆ. ಒಂದು ಯೂನಿವರ್ಸಿಟಿಯ ಮುಖ್ಯಸ್ಥನನ್ನು ಕುಲಪತಿ, ಇಡೀ ಯೂನಿವರ್ಸಿಟಿಯ ಮುಖ್ಯಸ್ಥನನ್ನು, ಹಲವಾರು ಸೆಕ್ಷನ್ಸ್ ಇರ್ತಾವಲ್ಲೆಲ್ಲ ಅಲ್ವಾ, ಎಲ್ಲದರ ಮುಖ್ಯಸ್ಥನನ್ನು ವೈಸ್ ಚಾನ್ಸಲರ್ ಅಂತ ಕರೀತಾರೆ. ಹಾಗಾದರೆ ಕುಲಾಧಿಪತಿ ಅಂದರೆ ಇಂಥ ಎಲ್ಲ ಯೂನಿವರ್ಸಿಟಿಗಳಿಗೆ, ಈಗ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದಾವೋ ಅಷ್ಟೂ ಯೂನಿವರ್ಸಿಟಿಯ ಒಬ್ಬ ಮುಖ್ಯಸ್ಥರಿರ್ತಾರೆ. ಅವರನ್ನು ಚಾನ್ಸಲರ್ ಅಂತ ಕರೀತಾರೆ. ಅವರು ಕುಲಾಧಿಪತಿ. ಅವರು ಯಾರಾಗಿರ್ತಾರೆ? ರಾಜ್ಯಪಾಲ ಆಗಿರ್ತಾರೆ. ರಾಜ್ಯಪಾಲ. ಇಡೀ ದೇಶದ ಎಲ್ಲ ಯೂನಿವರ್ಸಿಟಿಯ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿರ್ತಾರೆ. ಇವರನ್ನು ಕುಲಾಧಿಪತಿಗಳು ಅಂತ ಕರೀತಾರೆ. ಕುಲಾಧಿಪತಿಗಳು. ಇವರನ್ನು ಚಾನ್ಸಲರ್ ಅಂತ ಕರಿತೀವಿ. ಹಾಗಿದ್ದರೆ ಇನ್ನು ಉಳಿದವರು ಯಾರಿಲ್ಲಿ ನೋಡಿರಿ? ವೈಸ್ ಚಾನ್ಸಲರ್, ಚಾನ್ಸಲರ್ ಮುಗೀತು. ಇನ್ನು ಕಂದಾಯ ಇಲಾಖೆಯಲ್ಲಿರುವಂಥ ನೋಂದಣಾಧಿಕಾರಿ ನಮಗೆ ವಿಶ್ವವಿದ್ಯಾನಿಲಯದಲ್ಲಿ ಸಂಬಂಧನೇ ಇಲ್ಲ. ಉಳಿದವರು ಯಾರಂಗೆ? ಕುಲಸಚಿವ. ಕುಲಸಚಿವನಿಗೂ ಸಹಿತ ರಿಜಿಸ್ಟ್ರಾರ್ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಈ ಥರ ಪ್ರಯತ್ನ ಮಾಡಿ ನೋಡಿರಿ, ಯಾವುದ್ಯಾವುದು ನಮಗೆ ಸಂಬಂಧಪಡಲ್ಲ ಅದನ್ನು ಅವಾಯ್ಡ್ ಮಾಡಿ, ಉಳಿದಿದ್ದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ಅಂದ್ಕೊಂಡು ಆಮೇಲೆ ಸರಿಯಾದದ್ದನ್ನು ಗುರುತಿಸ್ಬೇಕು. ಅವಸರ ಮಾಡೋಂಗಿಲ್ಲ ಈ ಥರದ ಪ್ರಶ್ನೆಗಳಿಗೆ. ಹಾಗಾಗಿ ಹಿಂಗೆ ಗಮನಿಸಬೇಕಾಗತ್ತೆ ಇದರ ಉತ್ತರವನ್ನು. ಹಾಗೆ ಸರಿಯಾದಂಥ ಉತ್ತರ ಇದರಲ್ಲಿ 1ನೇ ಆಪ್ಷನ್ ಕುಲಸಚಿವ. ಇವರಿಗೆ ರಿಜಿಸ್ಟ್ರಾರ್ ಅಂತ ಕರೀತಾರೆ. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ವಿಮಾನವನ್ನು ಪೈಲಟ್ ನಡೆಸುತ್ತಾನೆ. ನೋಡ್ರಿ, ಇಲ್ಲಿ ಪೈಲಟ್, ಈಗ ಹೆಂಗೆ ಬಸ್ಸನ್ನು ಡ್ರೈವರ್ ಅಂತ ಹೇಳ್ತೀವೋ ಹಾಗೆ ಇಲ್ಲಿ ಪೈಲಟ್ ಅಂತ ಕರಿತೀವಿ. ಹಾಗಿದ್ರೆ ಪೈಲಟ್ ಅನ್ನೋದಕ್ಕೆ ಸರಿಯಾದಂಥ ಕನ್ನಡ ಪದ ಏನು? ತುಂಬ ಸುಲಭ ಇದು ಪ್ರಶ್ನೆ, ತುಂಬ ಸುಲಭ. ಮುಂಚೂಣಿ ಅಧಿಕಾರಿ ಅಂತಂದ, ವಿಮಾನ ಚಾಲಕ ಅಂತಂದ, ವಿಮಾನ ಸೂಚಕ ಅಂತಂದ, ಅಥವಾ ವಿಮಾನ ನಿರ್ವಾಹಕ ಅನ್ನೋದು ಸರಿಯಾದ್ದು ಅಂತ ಕೇಳಿದರೆ ತುಂಬ ಸುಲಭ. ಪೈಲಟ್ ಬಹಳ ಪಾಪ್ಯುಲರ್ ಆಗಿರುವಂಥ ಪದ ಆಗಿರೋದ್ರಿಂದ ವಿಮಾನ ಚಾಲಕ ತಕ್ಷಣದಲ್ಲೇ ಗುರುತಿಸ್ತೀರಿ, ಇದ್ರ ಬಗ್ಗೆ ಡೌಟ್ ಇಲ್ಲ. ಆದರೂ ಇನ್ನು ಉಳಿದೋಕೆ ಏನು ಕನ್ನಡದ ಇಂಗ್ಲೀಷ್ನಲ್ಲಿ ಏನಂತೀವಿ? ಇದನ್ನು ಸಹಿತ ನೋಡ್ಬೋದು. ಫ್ರಂಟ್ ಲೈನ್ ಆಫೀಸರ್, ಮುಂಚೂಣಿ ಅಧಿಕಾರಿ. ಮತ್ತು ವಿಮಾನ ನಿರ್ವಾಹಕ ಅನ್ನೋದಕ್ಕೆ ಫ್ಲೈಟ್ ಮ್ಯಾನೇಜರ್ ಅಂತ ಕರೀತಾರೆ, ವಿಮಾನ ನಿರ್ವಾಹಕ ಅವನು ಅಂಥೇಳಿ. ಮತ್ತು ಇನ್ನೊಂದು ವಿಮಾನ ಸೂಚಕ ಅನ್ನೋದಕ್ಕೆ ಫ್ಲೈಟ್ ಇಂಡಿಕೇಟರ್ ಅಂತ ಕರೀತಾರೆ. ಈ ಥರದಲ್ಲಿ ವಿಮಾನ ಸೂಚಕ ಅಂತ ಈ ಥರದಲ್ಲಿ ನಾವು ಗಮನಿಸಿ ಉತ್ತರವನ್ನು ಕಂಡುಕೋಬೇಕು. ತುಂಬ ಸುಲಭವಾದಂಥ ಪ್ರಶ್ನೆ ಇದು. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಇದೆ, 5ನೇ ಪ್ರಶ್ನೆ. ಮುಖ್ಯಸ್ಥರು ಈಗ ಮೀಟಿಂಗ್ನಲ್ಲಿದ್ದಾರೆ. ಇದು ತುಂಬ ಬಳಕೆ ಆಗುವಂಥದ್ದು. ಮೀಟಿಂಗ್, ಈಗ ಉದಾಹರಣೆಗೆ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ನವರೆಲ್ಲ ಮೀಟಿಂಗ್ ಕೂತ್ಕೊಂಡಾರೆ ಅಂತ. ಏನು ಮೀಟಿಂಗ್ ಅಂದರೆ? ಮೀಟಿಂಗ್ ಅಲ್ವಾ? ಇದಕ್ಕೆ ಸರಿಯಾದಂಥ ಕನ್ನಡ ಪದ ಏನಂಗಿದ್ರೆ? ಇದಕ್ಕೆ ಸರಿಯಾದಂಥ ಪದ ಕೇಳಿದಾರಲ್ಲಿ 1ನೇ ಆಪ್ಷನ್ ಕಾರ್ಯ, 2ನೇ ಆಪ್ಷನ್ ಸಭೆ, 3ನೇ ಆಪ್ಷನ್ ಮಾತುಕತೆ, 4ನೇ ಆಪ್ಷನ್ ಭೇಟಿ ಅಂತ. ಹಂಗಾರೆ ಇದಕ್ಕೆ ಕನ್ನಡ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅನ್ನೋದು? ಕಾರ್ಯ ಅನ್ನೋದಕ್ಕೆ ಫಂಕ್ಷನ್ ಅಂತ ಅರ್ಥ, ಫಂಕ್ಷನ್. ಹಾಗಿದ್ರೆ ಇನ್ನೊಂದಿದೆ ಸಭೆ ಅನ್ನೋದಕ್ಕೆ ಮೀಟಿಂಗ್ ಅಂತ ಅರ್ಥ ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್ ಮಾತುಕತೆ ಅನ್ನೋದಕ್ಕೆ ನೆಗೋಷಿಯೇಷನ್ ಅಂತ ಅರ್ಥ, ನೆಗೋಷಿಯೇಷನ್ ಅಂದರೆ ಮಾತುಕತೆ. ಇನ್ನೊಂದು ಭೇಟಿ ಅನ್ನೋದಕ್ಕೆ ವಿಸಿಟ್, ನಾನು ವಿಸಿಟ್ ಮಾಡಬೇಕು ಅಂದರೆ ಭೇಟಿ ಮಾಡಬೇಕು, ಅವ್ರಿಗೆ ವಿಸಿಟ್ ಮಾಡೋಕ್ಕೆ ಹೋಗಿದ್ದೆ, ಭೇಟಿ ಮಾಡೋಕ್ಕೆ ಹೋಗಿದ್ದೆ ಅಂತ ಅರ್ಥ. ಭೇಟಿ ಅಂದರೆ ವಿಸಿಟ್ ಅಂತ. ಈಗ ಸಾಮಾನ್ಯವಾಗಿ ನೋಡಿರ್ತೀರಿ ನೀವು ಆಫೀಸ್ಗಳಲ್ಲೆಲ್ಲ ಸಾರ್ವಜನಿಕರಿಗೆ ವಿಸಿಟಿಂಗ್ ಟೈಮ್ ಅಂದರೆ ಭೇಟಿಯ ಸಮಯ ವಿಸಿಟ್ ಅಂತ ಕೇಳ್ತಾರೆ. 3:30 to 4:30 ಆಫೀಸರ್ಗೆ ಮೇಲೆ ಮುಂದೆ ಬೋರ್ಡ್ ಹಾಕಿರ್ತಾರೆ. ವಿಸಿಟಿಂಗ್ ಅಂದರೆ ಭೇಟಿ ಅಂತ ಅರ್ಥ. ಹಾಗಿದ್ರೆ ಇದು ಸರಿಯಾದಂಥ ಮೀಟಿಂಗ್ ಅನ್ನೋದಕ್ಕೆ ಸರಿಯಾದಂಥ ಕನ್ನಡ ಪದ ಸಭೆ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಸ್ವಲ್ಪ ಕಷ್ಟದ ಪ್ರಶ್ನೆ ಇದು. ಓಕೆ, ಮುಂದಿನ ಇನ್ನೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಕೆಟ್ಟು ಹೋಗಿದೆ. ಫ್ರಿಡ್ಜ್ ಕೆಟ್ಟು ಹೋಗಿದೆ. ಏನು ಫ್ರಿಡ್ಜ್ ಅಂದ್ರೇನು? ಫ್ರಿಡ್ಜ್ ಅಂದ್ರೇನು ನೋಡಿ, ಮನೆಗಳಲ್ಲಿ ಇದು ಸಹಿತ ಬಳಕೆಯಲ್ಲಿರುವಂಥ ಪದ. ಆಹಾರ ಶೀತಲ ಯಂತ್ರ ಅನ್ನೋದು ಸರಿಯಾದ ಫ್ರಿಡ್ಜ್ ಅನ್ನೋದಕ್ಕೆ.
ತಂಗಳನ್ನದ ಪೆಟ್ಟಿಗೆ ಅನ್ನೋದು ಸರಿಯಾದ, ಅಥವಾ ಹವಾನಿಯಂತ್ರಕ ಯಂತ್ರ ಅನ್ನೋದು ಸರಿಯಾದ, ವಾತಾನುಕೂಲ ಯಂತ್ರ ಅನ್ನೋದು ಸರಿಯಾದ ಅಂತ. ಇದು ಸಹಿತ ತುಂಬ ಸುಲಭ ಇದೆ, ಯಾಕಂದರೆ ಭಾಳ ಚೆನ್ನಾಗಿ ಬಳಸ್ತೇವೆ ಈ ಪದಗಳನ್ನು. ರೆಫ್ರಿಜಿರೇಟರ್ ಅಥವಾ ಫ್ರಿಡ್ಜ್ ಅನ್ನೋದಕ್ಕೆ ಒಂದು ಅರ್ಥ ಏನು ಅಂದರೆ ಆಹಾರ ಶೀತಲ ಯಂತ್ರ, ಅದಕ್ಕೆ ಫ್ರಿಡ್ಜ್ ಅಥವಾ ರೆಫ್ರಿಜಿರೇಟರ್ ಅಂತ ಕರಿತೀವಿ. ಹಂಗಾರೆ ತಂಗಳನ್ನದ ಪೆಟ್ಟಿಗೆ ಅಂತ ಕರೀತಾರಲ್ಲ, ಏನದು ತಂಗಳನ್ನದ ಪೆಟ್ಟಿಗೆ ಅಂದರೆ ಒಂದು ವಿಡಂಬನಾತ್ಮಕವಾಗಿ ಹೇಳುವಂಥ ಒಂದು ರೂಢಿಯ ಮಾತು ಅಥವಾ ಪದ. ಫ್ರಿಡ್ಜಿಗೆ ನಾವು ಅಥವಾ ರೆಫ್ರಿಜರೇಟರಿಗೆ ನಾವು ತಂಗಳನ್ನದ ಪೆಟ್ಟಿಗೆ ಅಂತಂದು ಸಾಮಾನ್ಯ ವಿಡಂಬನೆಗೆ ಬಳಸ್ತೇವೆ ಪದ ಅದು, ಆದರೆ ನಿಜವಾದಂತಹ ನೇಮಿಂಗ್ ವರ್ಡ್ ಅಲ್ಲ. ಆಯಿತು. ನೆಕ್ಸ್ಟ್ ಇನ್ನೊಂದು ಹವಾನಿಯಂತ್ರಿತ ಯಂತ್ರ ಅಂತ ಇದೆ. ಏನು ಹವಾನಿಯಂತ್ರಕ ಯಂತ್ರ ಅಂತ? ಏರ್ ಕಂಡೀಷನರ್ ಅಂದ್ರೇನು? ಎ ಸಿ ಅಂತ ಬಳಕೆ ಮಾಡ್ತೇವಲ್ಲ ನಾವು, ಎ ಸಿ, ಏರ್ ಕಂಡೀಷನರ್. ಅಲ್ಲಿ ಏರು ಕೂಲ್ ಬೇಕಾ ಅಥವಾ ಹಾಟ್ ಬೇಕೋ ಆ ಥರದಲ್ಲಿ ಅದು ಕಂಡೀಷನರ್ ಮಾಡ್ತೈತಿ. ನೆಕ್ಸ್ಟ್ ವಾತಾನುಕೂಲ ಯಂತ್ರ. ವಾತಾನುಕೂಲ ಅಂದರೆ ವೆಂಟಿಲೇಷನ್ ಅಥವಾ ವೆಂಟಿಲೇಟರ್ ಮಿಷನ್. ಇದಕ್ಕೆ ವಾತಾನುಕೂಲ, ವಾತ ಅಂದರೆ ವೆಂಟಿಲ್ ಅಂದರೆ ಗಾಳಿ ಬಂದು ಹೋಗೋದಕ್ಕೆ ಬರುವಂಥ ವಾತವನ್ನು ಅನುಕೂಲ ಮಾಡುವಂಥ ಒಂದು ಯಂತ್ರ, ಇದು ವಾತಾನುಕೂಲ. ಇದಕ್ಕೆ ವೆಂಟಿಲೇಷನ್ ಮಿಷನ್ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ಫ್ರಿಡ್ಜ್ ಅನ್ನೋದಕ್ಕೆ ಸರಿಯಾದಂಥ ಉತ್ತರ ಒಂದನೇ ಆಪ್ಷನ್, ಆಹಾರ ಶೀತಲ ಯಂತ್ರ, ಆಹಾರವನ್ನು ಶೀತಲ ಮಾಡಿ ಇಟ್ಕೊಳ್ಳುತ್ತೆ ಅಂತ ಅರ್ಥ. ಓಕೆ, ಇಷ್ಟು ಒಟ್ಟು 6 ಪ್ರಶ್ನೆಗಳು ಈ ಇಂಗ್ಲೀಷ್ ಪದಕ್ಕೆ ಸರಿಯಾದಂಥ ಕನ್ನಡ ರೂಪವನ್ನು ಕೊಡುವಂಥದ್ದು. ಇನ್ನು ಮತ್ತೊಂದು ಥರದ ಪ್ರಶ್ನೆಗಳಿದ್ದಾವೆ. ಏನಿದು? ಸಮನಾರ್ಥಕ ಪದಗಳು. ಕನ್ನಡದ ಪದಕ್ಕೆ ಕನ್ನಡದ ಪದವನ್ನೇ ಸಮನಾರ್ಥಕ ಪದ ಕೊಡುವಂಥದ್ದು. ಇದು ಸಮೀಪದ ಅಥವಾ ಅತೀ ಸಮೀಪದ ಅಥವಾ ಸಮನಾರ್ಥಕ ಪದವನ್ನು ಕೊಡಿ ಅಂತ. ಅಲ್ಲಿ ಒಂದು ಪದ ಕೊಡ್ತಾರೆ, ಅದಕ್ಕೆ ಸಮನಾರ್ಥಕ ಪದ ಕೊಡಬೇಕು. ಇಲ್ಲಿ ವಾಕ್ಯ ಈಗ ಇರೋದಿಲ್ಲ, ಅಥವಾ ವಾಕ್ಯದಲ್ಲೂ ಕೇಳಬಹುದು, ಹೇಳೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮಿನ್ ಅಂದರೆ ಏನು ಅಂತ, ಮೀಯೋದು. ಮಿನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಮಿನ್ ಅಂದರೆ ಹೊಳೆಯುವುದು, ಮೀಯು, ಮೇಯು, ಆಕಾಶ ಅಂತ ಇದೆ. ಇದರಲ್ಲಿ ಹೊಳೆಯುವುದು ಅಂತ ಅರ್ಥ, ಸರಿಯಾದ ಉತ್ತರ ಇದಕ್ಕೆ ಹೊಳೆಯುವುದು ಅಂತ. ಇದು ಒಂದು ಉದಾಹರಣೆ ಅಲ್ಲೇ ಇರುತ್ತೆ, ಅದು ಗಮನಿಸಿ ಹೇಳುವಂಥದ್ದು. ನೆಕ್ಸ್ಟು ನಮಗೆ ಕೇಳುವಂಥ ಪ್ರಶ್ನೆಯನ್ನು ನಾವು ಆನ್ಸರ್ ಮಾಡಬೇಕಾಗಿರೋ ಪ್ರಶ್ನೆ ಯಾವುದು ಅಂದರೆ 7ನೇ ಪ್ರಶ್ನೆ, ಚಾರಣ ಎಂದರೆ ಏನು ಅಂತ ಕೇಳಿದ್ದಾರೆ. ಚಾರಣ ಎಂದರೆ ಆಪ್ಷನ್ ಕೊಟ್ಟಿದ್ದಾರೆ. ಚಾರಣ ಅಂದರೆ ಚಾಮರ ಅನ್ನೋದು ಸರಿನಾ, ಸಂಚಾರ ಅನ್ನೋದು ಸರಿನಾ, ಚಪ್ಪರ ಅನ್ನೋದು ಸರಿನಾ, ಚತುರ ಅನ್ನೋದು ಸರಿನೋ? ನೋಡಿ, ಚಾರಣ ಇದು ಸಹಿತ ತುಂಬ ಸುಲಭ. ಇದು ಸುಮಾರು ಕಡೆ ಕೇಳಿಬರುತ್ತೆ. ಒಂದು 4-5 ಹುಡುಗರು ಸಿರಿಸಿಯ ಕಾಡುಗಳಲ್ಲಿ ಚಾರಣಕ್ಕೆ ಹೋದವರು ದಿಕ್ಕು ತಪ್ಪಿ ಕಳೆದು ಹೋದರು ಅಂತ ಹೇಳ್ತಾರೆ. ಏನು ಚಾರಣ ಅಂದರೆ ಏನಂಗಾರೆ ಅಲ್ವಾ? ತುಂಬ ಸುಲಭ. ಆದರೂ ನೋಡೋಣ. ಚಾಮರ ಅಂದರೆ ನಿಮಗೆ ಗೊತ್ತು, ಈ ರಾಜರಿಗೆಲ್ಲ ಗಾಳಿ ಬೀಸೋದಕ್ಕೆ ಚಾಮರವನ್ನು ಅಂದರೆ ಬೀಸಣಿಕೆ ಅಂತಂದು ಹೇಳ್ಬೋದು ಇದಕ್ಕೆ, ಚಾಮರ ಅನ್ನೋದಕ್ಕೆ. ಸಂಚಾರ ಅಂದರೆ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸುವುದು, ಹೋಗುವುದು ಅಂತ ಅರ್ಥ. ಹಂಗಿದ್ರೆ ಚಾರಣ ಅಂದರೂ ಇದೇ ಅರ್ಥನೇ. ಚಾರಣ ಅಂದರೆ ಚಲಿಸು, ಬೇರೆ ಕಡೆಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗು ಅಂತ ಅರ್ಥ. ಇದನ್ನೇ ಸಂಚಾರ ಅನ್ನೋ ಅರ್ಥಕ್ಕೆ ಬಳಕೆ ಮಾಡ್ತೀವಿ. ಚಾರಣ ಅಂದರೂ ಒಂದೇ, ಸಂಚಾರ ಅಂದರೂ ಒಂದೇ, ಸಮನಾರ್ಥಕ ಪದಗಳು. ಇನ್ನೊಂದು ಚಪ್ಪರ ಗೊತ್ತು ನಿಮಗೆ, 4 ಗೂಟ ಹಾಕಿ ಮೇಲೆ ಹೊದಿಕೆ ಹಾಕಿ ಹಾಕುವಂಥದ್ದು, ಇದಕ್ಕೆ ಚಪ್ಪರ ಅಂತ ಹೇಳಿ. ಇದು ಮದುವೆ ಮಂಟಪದಲ್ಲಿ ಅಲ್ಲೆಲ್ಲ ಹಾಕ್ತಿರ್ತಾರೆ. ಇನ್ನೊಂದು ಚತುರ, ತುಂಬ ಜಾಣ ಅನ್ನೋದಕ್ಕೆ ಬಳಸುವಂಥ ಪದ. ಹಾಗಿದ್ರೆ ಇದು ಸರಿಯಾದಂಥ ಆಪ್ಷನ್ 2ನೇ ಆಪ್ಷನ್, ಸಂಚಾರ, ಚಾರಣ ಅನ್ನೋದಕ್ಕೆ. ಓಕೆ, 8ನೇ ಕ್ವಶನ್ ಇದೆ. ತಂಗದಿರ ಅಂತ ಹೇಳಿ, ತಂಗದಿರ ತಂಪಿನಲ್ಲಿ ಅಂತ ಹೇಳ್ತಿರ್ತಾರೆ. ಸಾಮಾನ್ಯವಾಗಿ ಕವಿಗಳು ಬಳಸ್ತಾರೆ ಈ ಪದವನ್ನು. ತಂಗದಿರ ತಂಪಿನಲ್ಲಿ ನೆರೆದಿರುವೆನು. ಏನು? ಬಹಳ ತಂಪಾಗಿ. ಯಾವಾಗ ತಂಪಿರುತ್ತೆ? ಒಳ್ಳೆ ಬಿಸಿಲು ಮಧ್ಯಾಹ್ನದಲ್ಲಿ ತಂಪಿರುತ್ತೇನು? ಇಲ್ಲಲ್ಲ. ಹಾಗಿದ್ದರೆ ಸಾಮಾನ್ಯವಾಗಿ ನೋಡಿ, ಸಂಜೆ ಹೊತ್ತು ಒಳ್ಳೆ ಬೆಳದಿಂಗಳು, ಆವಾಗ ತಂಪಿರುತ್ತೆ ಇವನಿಗೆ. ಅದಕ್ಕಾಗಿಯೇ ತಂಗದಿರ, ತಂಪಾಗಿರುವಂಥವನು ಅಂತ ಅರ್ಥ. ಯಾರು ಒಂದು ತಂಪಾಗಿರೋನು? ಯಾರು? ಚಂದ್ರ ಅಂತ ಅರ್ಥ. ಹಾಗಾಗಿ ತಂಗದಿರ ಅಂದರೆ ಅರ್ಥ ಸೂರ್ಯನ ಅಲ್ವಾ, ಚಂದ್ರನ, ನಕ್ಷತ್ರನ ಅಥವಾ ಗ್ರಹಣ ಅಂತ ಈ ಥರ 4 ಆಪ್ಷನ್ ಇರ್ತಿದ್ದಾರೆ. ತಂಗದಿರ ಅಂದರೆ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ, ಸೂರ್ಯ ಅಂತ ಬರೆದು ಬಿಡ್ತೀರಿ. ತಂಗದಿರ ಅಂದರೆ ತಂಪಾಗಿ ಇರುವವನು ಅಂತ ಅರ್ಥ, ಚಂದ್ರ ಅಂತ ನಾವು ಅಲ್ಲಿ ಗುರುತಿಸ್ಬೇಕಾಗುತ್ತೆ. ಎಷ್ಟನೇ ಆಪ್ಷನ್ ಸರಿ? 2nd ಆಪ್ಷನ್. ಓಕೆ, ಮತ್ತೊಂದು ಕ್ವಶನ್ ಇದೆ. ಧುರಂಧರ ಅಂಥೇಳಿ. ನಾನು
ಹಿಂದಿನ ಒಂದು ವಿಡಿಯೋದಲ್ಲಿ ಈ ಪದವನ್ನು ಪರಿಚಯ ಮಾಡಿಸುವಾಗ ಸ್ವಲ್ಪ ತಪ್ಪಾಗಿ ನಾನು ಹೇಳಿದ್ದೆ. ಆಮೇಲೆ ಅದು ಕಾಮೆಂಟ್ನಲ್ಲಿ ಚರ್ಚೆ ಮಾಡಿದ್ರಿ, ಗಮನಿಸಿ. ನಾನು ಅದನ್ನು ನೋಡಿದಾಗ ಗೊತ್ತಾಯಿತು. ಇದು ದುರಂಧರ ಅಂದರೆ, ದುರ ಅಂದರೆ ಏನು ಅಂದರೆ ನೊಗ ಅಂತ ಅರ್ಥ. ದುರಂಧರ ಅಂದರೆ ದುರ ಅಂದರೆ ನೊಗ ಅಂತ, ನೊಗ ಅಂದರೆ ಧರ ಅಂದರೆ ಧರಿಸಿದವನು ಅಥವಾ ಹೊತ್ತವನು ಅಂತ ಅರ್ಥ. ದುರಂಧರ ಏನಂದ್ರೆ ದುರಂಧರ ಅಂದರೆ ನೊಗವನ್ನು ಹೊತ್ತವನು ಅಂತ. ನೊಗ ಅಂದ್ರೇನು? ಒಂದು ಗಾಡಿ ಅಥವಾ ಚಲಿಸ್ತಾ ಇದೆ, ಅಥವಾ ಒಂದು ಗಾಡಿ ಇದೆ, ಅದನ್ನು ಚಲಿಸಂಗೆ ಮಾಡಬೇಕು ಅಂದರೆ ಆ ನೊಗವನ್ನು ಯಾರು ಹೊತ್ತಾರೋ ಅವನು ಅದನ್ನು ಎಳ್ಕೊಂಡು ಹೋಗಬೇಕಾಗತ್ತೆ ಅಲ್ವಾ? ಅಂದರೆ ಜವಾಬ್ದಾರಿ ಹೊತ್ತವನು ಅಂತ ಅರ್ಥ. ಜವಾಬ್ದಾರಿ ಹೊತ್ತವನಿಗೆ ಅಂದರೆ ಇನ್ನೊಂದು ಪದ ಇದೆ ಅದಕ್ಕೆ. ದುರಂಧರ ಅನ್ನೋದಕ್ಕೆ ಜವಾಬ್ದಾರಿ ಹೊತ್ತವನು ಅಥವಾ ನೊಗ ಹೊತ್ತವನು ಅಂದರೆ ಅರ್ಥ ಹೊಣೆಗಾರ, ಅವನೇ ಜವಾಬ್ದಾರ ಅಂತ ಅರ್ಥ. ಇಲ್ಲಿ ಹೊಣೆಗಾರ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಾಗಿ ದುರಂಧರ ಅನ್ನೋದು ದೊಡ್ಡಸ್ತಿಕೆ ಅಂತಂದಾಗಲಿ, ದೇವರು ಅಂತಂದಾಗಲಿ, ದಾನವರು ಅಂತಂದಾಗಲಿ ಅರ್ಥ ಅಲ್ಲ. ಸರಿಯಾದಂಥ ಅರ್ಥ ಹೊಣೆಗಾರ ಅಂತಂದು ನಾನು ಕಳೆದ ಒಂದು ತರಗತಿಯಲ್ಲಿ ಗೊತ್ತಾಗಿದೆ. ನಾನು ದುರಂಧರ ಅಂತಂದರೆ ದಾನವರು ಅಂತ ಹೇಳಿದ್ದೆ ಅಂತ ನಾನು ಅನ್ಕೊತಿದ್ದೀನಿ. ಕೆಲವರೆಲ್ಲ ಅದಕ್ಕೆ ಕಾಮೆಂಟು ಕೊಟ್ಟಿದ್ರಿ, ಎಲ್ಲರಿಗೂ ಧನ್ಯವಾದಗಳು. ಈಗ ಅದನ್ನು ಸರಿ ಮಾಡ್ಕೊಳ್ಳೋಣ. ಹೊಣೆಗಾರ ಅಂತ ಸರಿಯಾದಂಥ ಉತ್ತರ. ಓಕೆ, ಇನ್ನೊಂದು ಪದ ಇದೆ ಬೆನ್ನೀರು ಅಂತ. ಬೆನ್ನೀರು ಅನ್ನೋ ಪದದ ಅರ್ಥ ಏನು ಅಂದರೆ, ಅಥವಾ ಪದ ಹೇಗೆ ಹುಟ್ಟಿದೆ ಅದು ಭಾಳ ಇಂಪಾರ್ಟೆಂಟಾಗಿ ಗಮನಿಸಬೇಕು. ಬೆನ್ನೀರು ಅನ್ನೋಂಥ ಪದ ಹೆಂಗೆ ಹುಟ್ಟಿದೆ ಅಂದರೆ, ಅಲ್ಲಿ ನೀರು ಇದೆ ಅಲ್ವಾ? ನೀರು ಬೆಂದ ನೀರು ಅಂತ ಅರ್ಥ. ಅದು ಬೆನ್ನೀರು ಅಂದರೆ ನಾವು ಭಾಳ ಜನಕ್ಕೆ ಏನು ಅನ್ಕೊತೀವಿ, ಬೆನ್ನು ಅಂದರೆ ಹಿಂದೆ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ವಾ? ಅದಕ್ಕೆ ಹಿನ್ನೀರು ಅಂತ ತಿಳ್ಕೊಂಬಿಡ್ತಾರೆ. ನಾವು ಹಿನ್ನೀರು ಅಲ್ಲ, ಬೆನ್ನು ಅಲ್ಲ, ಇದು ಬೆಂದ ಪ್ಲಸ್ ನೀರು ಬೆನ್ನೀರು ಅಂತ ಆಗ್ತೈತಿ. ಇದು ಸಮಾಸದಲ್ಲಿ ಇದು ಕ್ರಿಯಾ ಸಮಾಸಕ್ಕೆ ಬರುವಂಥ ಒಂದು ಪ್ರಯತ್ನ ಅಥವಾ ಒಂದು ಉತ್ತರ. ಬೆನ್ನೀರು, ಇಲ್ಲಿ ಬೆಂದ ನೀರು ಬೆನ್ನೀರು ಅಂತ ಅರ್ಥ. ಹಾಗಾಗಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಹಿನ್ನೀರು ಅನ್ನೋದು ಸರಿನಾ, ನಿಂತ ನೀರು ಅನ್ನೋದು ಸರಿನಾ, ಬಿಸಿ ನೀರು ಅನ್ನೋದು ಸರಿನಾ, ಬಿಳಿದಾದ ನೀರು ಅನ್ನೋದು ಸರಿನಾ? ಈಗಾಗಲೇ ಗೊತ್ತಾಗಿದೆ ನಿಮಗೆ. ಬೆಂದದು ಅಂದರೆ ಬೇಯೋದು ಅಂದರೆ ಏನರ್ಥ? ಕುದಿಯೋದು ಅಂದರೆ ಬಿಸಿ ಅಂತ ಅರ್ಥ. ಬಿಸಿ ನೀರು ಅನ್ನೋದು ಸರಿಯಾದಂಥ ಉತ್ತರ. ಇದಕ್ಕೆ ಸರಿಯಾದಂಥ ಆಪ್ಷನ್ 3 ಅನ್ನೋದು. ಓಕೆ, 11ನೇ ಕ್ವಶನ್ ನೋಡೋಣ. ಬಾದರಾಯಣ ಸಂಬಂಧ ಅಂತ. ಯಾವುದೋ ಬಾದರಾಯಣ ಸಂಬಂಧ ಹೇಳ್ಕೊಂಬಂದ ಇಲ್ಲಿ ಅಂತಿರ್ತಾರೆ. ಇದು ಸಾಮಾನ್ಯವಾಗಿ ಬಳಕೆಯಾಗಿರುವಂಥ ಒಂದು ಪದ, ಬಾದರಾಯಣ ಸಂಬಂಧ. ಏನು ಬಾದರಾಯಣ ಸಂಬಂಧ ಅಂದರೆ ಇಲ್ಲಿ ಕಳೆದು ಹೋದ ಸಂಬಂಧ ಅನ್ನೋದು ಸರಿನಾ? ಕಳೆದು ಹೋಗಿದ್ದ ಸಂಬಂಧ ಅಂತಂದ, ಅಥವಾ ಹೊಸ ಸಂಬಂಧ ಅಂತಂದ, ಅಥವಾ ಮುರಿದು ಬಿದ್ದ ಸಂಬಂಧ ಅಂತಂದ, ಅಥವಾ ಪ್ರಪ್ರಾಚೀನ ಸಂಬಂಧ ಅಂತಂದು ಸರಿಯಾದ ಉತ್ತರ. ನೋಡಿ, ಎಲ್ಲ ಸಂಬಂಧನೇ. ಆದರೆ ಬಾದರಾಯಣ ಅಂದ್ರೇನು? ತುಂಬ ಹಳೆಯದು ಅಂತ ಅರ್ಥ. ಬಾದರಾಯಣ ಕಾಲದ್ದು ಅಂದರೆ ತುಂಬ ಹಳೆಯದು. ಅದು ತುಂಬ ಹಳೆಯದು ಅನ್ನೋದಕ್ಕೆ ಪ್ರಾಚೀನ, ತುಂಬ ಹಳೆಯದು ಅನ್ನೋದಕ್ಕೆ ಪ್ರಪ್ರಾಚೀನ ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ. ಪ್ರಪ್ರಾಚೀನ ತುಂಬ ಹಳೆಯದು ಅಂತ ಅರ್ಥ. ಹಾಗೆ ಬಾದರಾಯಣ ಸಂಬಂಧ ತುಂಬ ಹಳೆಯ ಸಂಬಂಧ ಅನ್ನೋದಕ್ಕೆ ಇಲ್ಲಿ ಬಳಕೆ ಮಾಡಿರುವಂಥ ಪದ. ಹಾಗಾಗಿ ಸರಿಯಾದಂಥ ಆಪ್ಷನ್ 4, ಪ್ರಪ್ರಾಚೀನ ಸಂಬಂಧ ಅಂತ ಅರ್ಥ. ಓಕೆ, 12ನೇ ಕ್ವಶನ್ ಏನು? ಬೋಳೆ ಶಂಕರ ಅಂತ. ಏನು ಬೋಳೆ ಶಂಕರ ಅಲೇ? ಏನು ಬೋಳೆ ಶಂಕರ ಅಲ್ಲೇ ನೀನು? ಏನು ಎಲ್ಲದರಾಗೂ ಕಳ್ಕೊಂಬರ್ತೀನಿ ನೀನು ಅಂತಿರ್ತಾರೆ. ಏನು ಬೋಳೆ ಶಂಕರ ಅಂದರೆ? ಬೋಳೆ ಶಂಕರ ಇನ್ನೂ ಕೆಲವು ಪದ ನೀವು ಗಮನಿಸ್ಬೇಕು. ಇದಕ್ಕೆ ಸಂವಾದಿಯಾಗಿ ಅಥವಾ ಇದಕ್ಕೆ ಪರ್ಯಾಯವಾಗಿ ಅಥವಾ ಜೊತೆಗೆ ಬಳಸುವಂಥ ಪದಗಳು ಅಂದರೆ, ಲೇ ಅವನ ಮಾತು ಕೇಳಿ ಎಲ್ಲ ಬೋಳಿಸ್ಕೊಂಬಿಟ್ಟೆ ನಾನು ಅಂತಿರ್ತಾರೆ. ಏನು ಬೋಳಿಸ್ಕೊಂಬಿಟ್ಟೆ ಅಂದರೆ ಮೋಸ ಹೋದೆ ಅಂತ ಅರ್ಥ ಅಲ್ವಾ? ಮೋಸ ಹೋದೆ, ಅವನು ನನಗೆ ಬೋಳಿಸ್ಬಿಟ್ಟ ಅಂತಿರ್ತಾರೆ. ಬೋಳಿಸೋದು ಅಂದರೆ ಕೂದಲ ಪೂರ್ತಿ ತೆಗೆಯೋದು ಅಂತ ಅರ್ಥ ಅಲ್ಲ ಅಲ್ವಾ? ಬೋಳಿಸ್ಬಿಟ್ಟ ಅಂದರೆ ಇದು ಒಂದು ನುಡಿಗಟ್ಟು. ಇದು ತನ್ನ ಅರ್ಥ ಕಳೆದ್ಕೊಂಡ್ಬಿಡುತ್ತೆ, ಹೊಸ ಅರ್ಥ ಹೊಮ್ಮಿಸ್ತಾ ಇರ್ತೈತಿ. ಇದರ ಒಂದು ವಿಶಿಷ್ಟತೆ ನುಡಿಗಟ್ಟಿನ. ಹಿಂಗಿದ್ರೆ ಬೋಳೆ ಶಂಕರ ಅಂದರೆ ಏನು ಅಂತಂದಕ್ಕೆ 4 ಆಪ್ಷನ್ ಕೊಟ್ಟಿದ್ದಾರಲ್ಲಿ ನೋಡೋಣ. ಭೋಗಾಭಿಲಾಷೆ ಇಲ್ಲದವನು, ಏನೂ ಭೋಗಾಭಿಲಾಷೆ ನನಬೇಕಂತ ಇಲ್ಲದೆ ಇರೋನು, ಕೊಟ್ಟಿದ್ದೆಲ್ಲ ತಿಂದೇ ಇರೋನು, ನನಗೆ ಬೇಡ ಅನ್ನೋನು, ಅವನು ಸರಿಯಾದ ಬೋಳೆ ಶಂಕರ ಅಂದರೆ. ಅಥವಾ ಮೋಸ ಹೋಗುವವನು ಅನ್ನೋದು ಸರಿನಾ? ಮೋಸಕ್ಕೊಳಗಾಗನು ಬೋಳೆ ಶಂಕರ ಅಂದರೆ ಅದು ಸರಿನಾ? ಅಥವಾ ಕೈಲಾಸದಲ್ಲಿ ನೆಲೆಸಿರುವವನು ಬೋಳೆ ಶಂಕರ ಅಂತ ಅಂದರೆ ಶಂಕರನಿಗೆ ಇರುವಂಥ ಮತ್ತೊಂದು ಹೆಸರ ಬೋಳೆ ಶಂಕರ ಅನ್ನೋದು? ಶಂಕರ ಅಥವಾ ಶಿವನಿಗಿರುವಂಥ ಹೆಸರ? ಅಥವಾ ಸರ್ವಂತರ್ಯಾಮಿ ಅನ್ನೋದು ಸರಿನಾ? ಎಲ್ಲ ಕಡೆ ಇರುವಂಥವನು ಪರಮಾತ್ಮ ಅಂತ ಅನ್ನೋ ಅರ್ಥ ಸರಿನಾ? ಸ್ವಲ್ಪ ಕಷ್ಟ ಪ್ರಶ್ನೆ ಅಲ್ವಾ? ಆದರೂ ನಾವು ಸುಲಭವಾಗಿ ಬಳಸ್ಬೋದು. ಸಾಮಾನ್ಯವಾಗಿ ಬಳಸುವಂಥ ಪದ ಇದು ಬೋಳೆ ಶಂಕರ ಅನ್ನೋದು. ಬೋಳೆ ಶಂಕರ ಅಂತಂದರೆ ಹೆಂಗೆ? ಇನ್ನು ಬೇರೆ ಆಪ್ಷನ್ ನೋಡೋದೇ ಬೇಕಾಗಿಲ್ಲ.
ತಕ್ಷಣವೇ ಇದಕ್ಕೆ ಉತ್ತರ ಹೊಳೆದು ಬಿಡುತ್ತೆ. ಮೋಸಕ್ಕೊಳಗಾಗುವವನು, ಎಲ್ಲರ ಜೊತೆಗೂ ಮೋಸಕ್ಕೊಳಗಾಗ್ತಾನೆ ಕಣ ಮರೆಯ, ಬರೇ ಬೋಳೆ ಶಂಕರ ಅವನು ಎಲ್ಲರ ಹತ್ರ ಬೋಳಿಸ್ಕೊಂಬರದೇ ಇವನ ಕೆಲಸ ಅಂತ ಬೈತಿರ್ತಾರೆ. ಬೋಳೆ ಶಂಕರ ಅಂದ್ರೇನು ಅರ್ಥ ಆಗಿದ್ರೆ ಮೋಸಕ್ಕೆ ಹೋಗುವವನು ಅಂತ ಅರ್ಥ, ಸಾಲೀಸಾಗಿ ಮೋಸಕ್ಕೆ ಒಳಗಾಗ್ತಾನವನು ಅಂತ ಅರ್ಥ. ಓಕೆ, ಇನ್ನೊಂದು 13ನೇ ಪ್ರಶ್ನೆ ನೋಡ್ತಾ ಇದ್ದೀವಿ, ಅಮೂರ್ತ ಅಂತ. ಅಮೂರ್ತ ಎಂದರೇನು ಅಂತ ಇದೇ ಥರದ ಪ್ರಶ್ನೆ ಇನ್ನೊಂದು ಅದೃಷ್ಟ ಅಂತಂದು ಕೇಳ್ಬೋದು. ಅಮೂರ್ತ, ಅದೃಷ್ಟ ಈ ಥರ ಪ್ರಶ್ನೆನೂ ಕೇಳ್ಬೋದು. ಓಕೆ, ಅಮೂರ್ತ ಅಂದ್ರೇನು? ಅಮೂರ್ತ ಅಂದರೆ ಅದೇ ಥರ ಇನ್ನೊಂದು ಇದೇ ಥರ ಹೇಳಿದೆ. ಅದೃಷ್ಟ ಅಂದ್ರೇನು? ದೃಷ್ಟ ಅಂದರೆ ದೃಷ್ಟಿಗೆ ಕಾಣುವಂಥದ್ದು ಅಂತ. ಅದೃಷ್ಟ ಅಂದರೆ ಕಣ್ಣಿಗೆ ಕಾಣದೇ ಇರುವುದು ಅಂತ ಅರ್ಥ. ಅದೃಷ್ಟ ಅಂದರೆ ನಾವೇನು ಅನ್ಕೊತೀವಿ, ಅದೃಷ್ಟ ನಂದು ಅದೃಷ್ಟ ಸರಿ ಇಲ್ಲ ಅಂತಿರ್ತಾರೆ ಅಲ್ವಾ. ಕಣ್ಣಿಗೆ ಕಾಣದೇ ಇರುವುದನ್ನು ಅದೃಷ್ಟ ಅಂತ ಪದ ಬಳಕೆ ಮಾಡ್ತಾರೆ. ಇದು ವಿರುದ್ಧಾರ್ಥಕ ಪದ. ಇಲ್ಲಿ ಅಮೂರ್ತ ಅನ್ನೋದಕ್ಕೆ ಸರಿಯಾದಂಥ ಪರ್ಯಾಯ ಪದ ಯಾವುದೋ, ಉತ್ತರ ಏನು ಅಥವಾ ಅರ್ಥ ಏನು ಅಂತ ಕೇಳಿದರೆ ಕೆಟ್ಟ ಮುಹೂರ್ತನ. ಇಲ್ಲಿ ಮುಹೂರ್ತ ಅಲ್ಲ, ಇದು ಬಹಳ ಕಡೆಗೆ ಮುಹೂರ್ತ ಅಂತ ಬಳಕೆ ಮಾಡ್ತಾರೆ ನೋಡ್ರಿ. ಮುಹೂರ್ತ ಅಂದರೆ ಸಂಧಿಕಾಲ ಅಥವಾ ಸರಿಯಾದಂಥ ಕಾಲ ಅಂತ. ಇದು ಮುಹೂರ್ತ ಅಮುಹೂರ್ತ ಅಲ್ಲ, ಇದು ಮುಹೂರ್ತ ಅಲ್ಲ, ಇದು ಮೂರ್ತ. ಮೂರ್ತ ಅಂದರೆ ಮೂರ್ತಿ ಅಂದರೆ ಕಣ್ಣಿಗೆ ಕಾಣೋದು. ಅಮೂರ್ತ ಅಂದರೆ ಕಾಣದೇ ಇರೋದು ಅಂತ ಅರ್ಥ, ಆಕಾರವಿಲ್ಲದ್ದು ಅಂತ. ಮೂರ್ತಿ, ಅಮೂರ್ತ ಮೂರ್ತಿ ಇಲ್ಲದ್ದು. ಮೂರ್ತಿ ಅಂದರೆ ದೃಶ್ಯ ಇಲ್ಲದ್ದು, ಕಣ್ಣಿಗೆ ಕಾಣದೇ ಇರೋದು ಅಂತ ಅರ್ಥ. ಇಲ್ಲಿ ಕೆಟ್ಟ ಮುಹೂರ್ತ ಅನ್ನೋದು ಅದು ಬರೋದೇ ಇಲ್ಲ. ಇನ್ನು ಅಮೂಲ್ಯ ಅನ್ನೋದು ಬರೋದೇ ಇಲ್ಲ ಅಲ್ವಾ. ಅಮೂಲ್ಯವಾದದ್ದು ಅಂತಂದರೆ ಭಾಳ ಶ್ರೇಷ್ಠವಾದದ್ದು ಅಂತ ಕರೆದು, ಅಮೂರ್ತ ಅನ್ನೋದಕ್ಕೂ ಅಮೂಲ್ಯ ಅನ್ನೋದಕ್ಕೂ ಸಂಬಂಧನೇ ಇಲ್ಲ. ಇನ್ನೊಂದು ಆಕಾರವಿಲ್ಲದ್ದು ಏನಾದ್ರು ಸರಿನಾ? ಆಕಾರನೇ ಇಲ್ಲ. ಆಕಾರ ಅಂದರೆ ಈಗ ಉದಾಹರಣೆಗೆ ನಾನು ಈಗ ಕರಿಬೇವು ಸೊಪ್ಪ ಅಂತಂದ್ರೆ ನನಗೊಂದು ಆಕಾರ ಇದೆ ನೋಡಿ ಅಲ್ವಾ. ಇದು ನಾನು ಬರೀ ಧ್ವನಿ ಅಷ್ಟೇ ಕೇಳ್ತಾ ಇದೆ, ಅಲ್ಲಿ ದೇಹ ಇಲ್ಲ ಅಂದರೆ ಆಕಾರವಿಲ್ಲದ್ದು ಅಲ್ವಾ. ಆಕಾರವಿಲ್ಲದ ಬರುವಂಥ ಧ್ವನಿ ಆಗ್ತದೆ. ಆಕಾರ ಅಂದರೆ ಎದುರಿಗೆ ಕಣ್ಣಿಗೆ ಕಾಣಬೇಕನ್ನುವೆ, ದೃಷ್ಟವಾಗಬೇಕು. ಅಂದರೆ ಆಕಾರವಿಲ್ಲದ ಅಂದರೆ ಅಮೂರ್ತವಾದದ್ದು. ಅಮೂರ್ತವಾಣಿ ಅಂತ ಕೇಳ್ತೇವೆ ನಾವು. ಅಮೂರ್ತವಾಣಿ, ಮೂರ್ತಿ ಇಲ್ಲ, ಅಲ್ಲಿ ಬರೀ ವಾಣಿ ಮಾತ್ರ ಕೇಳ್ತಾ ಇದೆ, ಇದು ಅಮೂರ್ತವಾಣಿ. ಇನ್ನೊಂದು ಆಕಾರವಿರುವ ಅನ್ನೋದು ಸರಿಯಾದ. ಆಕಾರವಿರೋದಕ್ಕೆ ಅಮೂರ್ತ ಅಂತ ಕರೀತಾರೆ, ಇದು ಮೂರ್ತ ಅನ್ನೋದು ಸರಿಯಾದಂಥ ಅರ್ಥ ಆಗ್ತದೆ. ಹಾಗಿದ್ದರೆ ಇದರ ಸರಿಯಾದಂಥ ಆಪ್ಷನ್ 4ನೇ ಆಪ್ಷನ್ ಆಕಾರವಿಲ್ಲದ ಅಂತ ಅರ್ಥ. ಅಮೂರ್ತ ಅಂದರೆ ಅಮೂರ್ತ ಕಲ್ಪನೆಗಳು ಕೆಲವೆಲ್ಲ ಇದಾವೆ. ಉದಾಹರಣೆಗೆ ನಕ್ಷತ್ರಗಳು ಇನ್ನೂ ಚಲಿಸ್ತಾ ಇದ್ದಾವೆ ಅಂತ ಹೇಳ್ತಾರಪ್ಪ. ನಮ್ಮ ಈ ಆಕಾಶ ಕಾಯಗಳಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಕಾಯಗಳು ಚಲಿಸ್ತಾ ಇದ್ದಾವೆ, ದೂರಕ್ಕೆ ಹೋಗ್ತಿದ್ದಾವೆ. ಇದೊಂದು ಅಬ್ಸ್ಟ್ರಾಕ್ಟ್ ನಾಲೆಡ್ಜ್ ಇದು ಅಲ್ವಾ, ಅಮೂರ್ತವಾದಂಥ ಕಲ್ಪನೆ ಅಥವಾ ಅಮೂರ್ತವಾದಂಥ ವಿಚಾರ. ನಾವು ಎಲ್ಲಿ ತೋರ್ಸಪ್ಪ ಅಂದ್ರೆ ತೋರ್ಸೋಕ್ಕಾಗೋದಿಲ್ಲ ಅಲ್ವಾ. ಏನೋ ಒಂದು ಕ್ಯಾಲ್ಕುಲೇಷನ್ನು ಅಥವಾ ಯಾವುದೋ ಒಂದು ಹೊಂದಾಣಿಕೆ ಮೇಲೆ ಅದನ್ನು ಗಮನಿಸಿದ್ದಾರೆ, ದೃಢಪಡಿಸಿದ್ದಾರೆ ಅಲ್ವಾ. ಇವು ಕೆಲವು ಅಮೂರ್ತ ಮೂರ್ತ ಇಲ್ಲದ್ದು, ಕಣ್ಣಿಗೆ ಕಾಣದೇ ಇರೋದು ಅಂತ ಅರ್ಥ ಆಯಿತು. ಆದರೂ ಸತ್ಯ ಅನ್ನೋದನ್ನು ನಾವು ಗಮನಿಸ್ತೀವಿ. ಆಕಾರವಿಲ್ಲದ ಅಂತ ಸರಿಯಾದಂಥ ಉತ್ತರ. ಇನ್ನೊಂದು ಹೊಸಗೆ, ಇದು ಸ್ವಲ್ಪ ಕಷ್ಟದ ಪ್ರಶ್ನೆ. ಹೊಸಗೆ ಅನ್ನೋದು ಏನು? ಹೊಸಗೆ ಅಂದ್ರೇನು? ಏನು ಜನ್ಮದಿನದ ಹೊಸಗೆಯಲ್ಲಿ ನಾನು ಮಿಂದು ಎದ್ದೆನು ಅಂತ ಒಂದು ವಾಕ್ಯ, ಒಂದು ಕಾವ್ಯವನ್ನು ಏನಾರು ರಚನೆ ಮಾಡಬೇಕಾದ್ರೆ ಹಂಗೆ ಮಾಡೋದು. ಹೊಸಗೆ ಏನು? ಹೊಸಗೆ ಅಂದರೆ ಗೊತ್ತಿಲ್ಲ ಅಲ್ವಾ. ನೋಡ 4 ಆಪ್ಷನ್ ಕೊಟ್ಟಿದ್ದಾರೆ. ಉತ್ಸವ ಅನ್ನೋದು ಸರಿನಾ, ಅಥವಾ ಒಪ್ಪಂದ ಅನ್ನೋದು ಸರಿನಾ, ಅಥವಾ ಆಹ್ಲಾದ ಅನ್ನೋದು ಸರಿನಾ, ವಿನೋದ ಅನ್ನೋದು ಸರಿನೋ? ನೋಡ್ರಿ, ಆಹ್ಲಾದ ವಿನೋದ ಅಂದರೆ ಹಾಸ್ಯವಾಗಿರೋದು, ಆಹ್ಲಾದ ಖುಷಿಯಾಗಿರೋವಂಥದ್ದು, ಸಂತೋಷವನ್ನು ಕೊಡುವಂಥದ್ದು. ಒಪ್ಪಂದ ಅಂದರೆ ಒಪ್ಪಂದ ಮಾಡ್ಕೊಳೋವಂಥದ್ದು. ಉತ್ಸವ ಅಂದರೆ ಉತ್ಸವ ಮಾಡೋದು. ಹಂಗಾರೆ ಹೊಸಗೆ ಅಂದರೆ ಏನಂಗಿದ್ರೆ, ಹೊಸಗೆ ಅನ್ನೋದು ಸರಿಯಾದಂಥ ಪದದ ಅರ್ಥ ಉತ್ಸವ ಅಂಥೇಳಿ. 1ನೇ ಆಪ್ಷನ್ ಸರಿಯಾದಂಥ ಉತ್ಸವ ಅನ್ನೋದು ಸರಿಯಾದಂಥ ಆಪ್ಷನ್ ಆಗಿರುತ್ತೆ. ಓಕೆ, ಈಗ ನಾವು ಈ ಸಮಾನಾರ್ಥಕ ಪದಗಳನ್ನ ಗಮನಿಸಿದ್ವಿ. ಅಲ್ಲಿಗೆ ಎಷ್ಟೋವೋ ಒಟ್ಟು ಅದು 7 ಪ್ರಶ್ನೆ, ಇದು 6 ಪ್ರಶ್ನೆ, ಇದು 8 ಪ್ರಶ್ನೆ, ಒಟ್ಟು 14 ಪ್ರಶ್ನೆಗಳನ್ನು ನೋಡಿದ್ವಿ. ಈಗ ಮತ್ತೊಂದು ಥರದ ಪ್ರಶ್ನೆಗಳನ್ನು ಕೇಳ್ತಾರೆ, ವಿರುದ್ಧಾರ್ಥಕ ಪದಗಳು ಅಂಥೇಳಿ. ಅಲ್ಲಿ ಒಂದು ಮಾದರಿ ಕೊಟ್ಟಿರ್ತಾರೆ, ಅದನ್ನು ಗಮನಿಸಿ ಅದೇ ಥರದ್ದು ವಿರುದ್ಧಾರ್ಥಕ ಪದವನ್ನು ನಾವು ಗಮನಿಸಬೇಕಾಗತ್ತೆ. ಪರ್ಯಾಯ ಪದಗಳು 4 ಕೊಟ್ಟಿರ್ತಾರೆ, ಸರಿಯಾದದ್ದನ್ನು ಗುರುತಿಸಬೇಕು. ಒಂದು ಮುನ್ನುಡಿ ಅನ್ನೋದಕ್ಕೆ ಮುಂದಿನ ನುಡಿ ಅಂದರೆ ಒಂದು ಪುಸ್ತಕ ಇದೆ, ಅದರಲ್ಲಿ ಮುನ್ನುಡಿ ಬರೀತಾರೆ ಅಲ್ವಾ. ಹಾಗೆ ಇನ್ನೂ ಒಂದು ಬರವಣಿಗೆ ಇದೆ, ಸಾಮಾನ್ಯವಾಗಿ ಬೆನ್ನುಡಿ ಅಂತಂದು ಬರೀತಾರೆ. ಆ ಬೆನ್ನುಡಿ ಅಂತಂದು ಹೇಳ್ಬೋದು, ಅಥವಾ ಹಿನ್ನುಡಿ ಅಂತಂದು ಬರೀಬೋದು. ಅದಕ್ಕೆ ನಂತರದ ಕೊನೆಯ ನುಡಿ ಅಂತ ಅರ್ಥ. ಹಾಗಾಗಿ ಮುನ್ನುಡಿ ಅನ್ನೋದಕ್ಕೆ ಸರಿಯಾದಂಥ ಆಪ್ಷನ್ 4 ಕೊಟ್ಟಿದ್ದಾರೆ. ಮೊದಲ್ ನುಡಿ ಅನ್ನೋದು ಸರಿನಾ? ತಪ್ಪು
ಅಲ್ವಾ? ಮುನ್ನುಡಿ ಅನ್ನೋದಕ್ಕೆ ಮೊದಲ ನುಡಿ ಅಂದರೆ ಅದು ಮೊದಲಿನ ನುಡಿ, ಮುನ್ನುಡಿ ಸಮಾನಾರ್ಥಕ ಪದ ಆಗುತ್ತೆ. ಇಲ್ಲಿ ಬರೀತೀರ ನೋಡ್ರಿ ಹೆಂಗೆ ಕನ್ಫ್ಯೂಸ್ ಮಾಡ್ತಾರೆ ಅಂದರೆ, ಈವರೆಗೂ 14ನೇ ಕ್ವಶನ್ವರೆಗೂ ಸಮಾನಾರ್ಥಕ ಪದ ಬರೆದಿದ್ದೇವೆ, ಇವು ವಿರುದ್ಧಾರ್ಥಕ ಪದ ಬರೀಬೇಕು. ಆದರೂ ಗೊತ್ತಾಗದೆ ನಾವು ಸಮಾನಾರ್ಥಕ ಪದನ ಸೆಲೆಕ್ಟ್ ಮಾಡಿದ್ರೆ ನಂಬರ್ ಹೋಯ್ತು. ಹಾಗಾಗಿ ಏನು ಸೂಚನೆ ಕೊಟ್ಟಿದ್ದಾರೆ, ಏನು ಉದಾಹರಣೆ ಕೊಟ್ಟಿದ್ದಾರೆ ಅದು ಗಮನಿಸಬೇಕು ನಾವು. ಓಕೆ, ಮುನ್ನುಡಿ ಅನ್ನೋದಕ್ಕೆ ಮೊದಲ ನುಡಿನ ಅಥವಾ ಒಳ್ನುಡಿನ ಅಥವಾ ಹಿಮ್ಮಡಿನ ಅಥವಾ ಹಿನ್ನುಡಿನ, ಇದು ಒಂದು ಕನ್ಫ್ಯೂಸ್ ನೋಡಿರಿ. ಸುಮ್ಮನೆ ಹಿಮ್ಮಡಿ ಅಂತಂದು ಕೊಟ್ಟಿದ್ದಾರೆ. ಹಿಮ್ಮಡಿ, ಅಡಿಯ ಹಿಂದೆ ಹಿಮ್ಮಡಿ, ಒಂದು ಪಾದ ಇದೆ, ಪಾದದ ಹಿಂಭಾಗವನ್ನು ಹಿಮ್ಮಡಿ ಅಂತ ಕರಿತೀವಿ ಅಲ್ವಾ, ಅಂಶ ಸಮಾಸದಲ್ಲಿ ಬರುವಂಥದ್ದು. ಇಲ್ಲಿ ಮುನ್ನುಡಿಗೂ ಹಿಮ್ಮಡಿಗೂ ಸಂಬಂಧನೇ ಇಲ್ಲ ಅಲ್ವಾ. ಈ ಥರದ ಪ್ರಶ್ನೆಗಳು ಕೇಳ್ತಾರೆ. ಸ್ವಲ್ಪ ಆಪ್ಷನ್ ಇರ್ತವೆ, ಸರಿಯಾದ ಆಪ್ಷನನ್ನು ಗುರುತಿಸೋಕ್ಕೆ ಟೆಕ್ನಿಕ್ಕನ್ನು ನೀವು ಬಳಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಉದಾಹರಣೆಗೆ ಮುನ್ನುಡಿ ಅನ್ನೋದಕ್ಕೆ ಸರಿಯಾದಂಥ ಆಪ್ಷನ್ ಹಿನ್ನುಡಿ, 4ನೇ ಆಪ್ಷನ್. ಹಾಗೆ ಒಂದು ಪ್ರಶ್ನೆ ಕೇಳಿದರೆ 15ನೇ ಪ್ರಶ್ನೆ ಅನನ್ಯ ಅಂಥೇಳಿ. ಅನನ್ಯವಾದದ್ದು ಅಲ್ವಾ. ಇಲ್ಲಿಯ ಮೃಗ ಸಂಪತ್ತು ಅನನ್ಯವಾದದ್ದು, ಇಲ್ಲಿಯ ವನ ಸಂಪತ್ತು ಅನನ್ಯವಾದದ್ದು. ಏನು ಅನನ್ಯವಂದ್ರೆ ಏನಂಗಾರೆ ಅಸಾಮಾನ್ಯವಾದದ್ದು ಅಂತ ಅರ್ಥ, ಸಾಮಾನ್ಯವಾದದ್ದಲ್ಲ ಅಂತ ಅರ್ಥ. ಭಾಳ ಶ್ರೇಷ್ಠವಾದದ್ದು, ಅನನ್ಯವಾದ ಸಂಸ್ಕೃತಿಯನ್ನು ಹೊಂದಿದೆ ಕನ್ನಡ ನಾಡು ಅಂತೀವಿ. ಏನು ಅನನ್ಯ ಅಂದರೆ ಏನರ್ಥ? ಬಹಳ ಸುಲಭ. ಇದಕ್ಕೆ ಅನನ್ಯ ಅಂದರೆ ಶ್ರೇಷ್ಠ ಅಂತ. ಇದ್ರ ವಿರುದ್ಧ ಪದವನ್ನು ಗುರುತಿಸಬೇಕಾಗಿದೆ ನಾವು. ವಿರುದ್ಧ ಪದ ಏನಾಗಿದ್ದರೆ ನೋಡಿ, ವಿರುದ್ಧ ಪದ 4 ಕೊಟ್ಟಿದ್ದಾರೆ. ಸಾಮಾನ್ಯ ಅನ್ನದ, ಅಸಹ್ಯ ಅನ್ನದ, ಸಾಜನ್ಯ ಅನ್ನದ ಅಥವಾ ಅನಾದಿ ಅನ್ನದ ಸರಿಯಾದ ಉತ್ತರವನ್ನು ಗುರುತಿಸಿರಿ. ಅನನ್ಯ ಅನ್ನೋದಕ್ಕೆ ಅನಾದಿ ಅಂತ ಗುರುತಿಸ್ತಿರ್ತೀವಿ ಸಾಮಾನ್ಯವಾಗಿ, ತಪ್ಪು. ಅನಾದಿ ಅಲ್ಲ, ಅನನ್ಯ ಅನ್ನೋದಕ್ಕೆ ಸಾಮಾನ್ಯ ಅನ್ನೋದು ಸರಿಯಾದಂಥ. ಅನನ್ಯ ಅಂದರೆ ಶ್ರೇಷ್ಠ ಅಂತ, ಸಾಮಾನ್ಯ ಅಂದರೆ ಸಾಮಾನ್ಯ ಅಂತ ಅರ್ಥ. ಹಾಗಾಗಿ ಸಾಮಾನ್ಯ ಅನ್ನೋದನ್ನು ನೀವು ಗುರುತಿಸಬೇಕಾಗುತ್ತೆ, ಸರಿಯಾದಂಥ ಉತ್ತರ. ಓಕೆ, ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅಲ್ಲಿ ವಿರುದ್ಧಾರ್ಥಕ ಪದಕ್ಕೆ ದೊರಗು ಅಂತ. ದೊರಗು ಅಂದರೆ ಏನಂಗಿದ್ರೆ ನೋಡ್ರಿ, ಇವಾಗ ಕೆಲವರೆಲ್ಲ ಈ ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಅಥವಾ ರಾಗಿ ಹಿಟ್ಟು ಮಾಡ್ಸೋಕೆ ಹೋದಾಗ ಅದು ನಯವಾಗಿಲ್ಲ ಅಂದರೆ ದೊರಗು ಅಂತೀವಿ. ದೊರಗು ಅಂದರೆ ಒರಟು ಅಂತ ಅರ್ಥ, ರಫ್ ಅಂತ ಕರಿತೀವಿ. ಈ ದೊರಗು ಅನ್ನೋದಕ್ಕೆ ವಿರುದ್ಧಾರ್ಥಕ ಪದವನ್ನು ಹೇಳಬೇಕಂತೆ. ಏನು ಮುರುಡು ಅಂದರೆ ಆ ಒಂದು ಆಕಾರವನ್ನು ವಿಕಾರ ಮಾಡೋದು, ಮುರುಡೋದು, ಹೆಚ್ಚಿಗೆ ತಿರುಗಿಸಿಡೋದು, ತಿರುಗೋದಕ್ಕೆ ಮುರುಡು ಅಂತ ಕರೀತಾರೆ. ಹಾಗಾಗಿ ನೋಡಿ, ಪರಮೇಶ್ವರ ಆತ್ಮಲಿಂಗವನ್ನು ತಗೊಂಡು ಹೋಗೋದಕ್ಕೆ ಗಣಪತಿ ನೆಲಕ್ಕೆಟ್ಬಿಟ್ಟ, ತೆಗಿಯೋಕ್ಕಾಗಲಿಲ್ಲ. ಆವಾಗ ಏನು ಮಾಡ್ತಾನೆ, ಅದನ್ನು ಕೀಳೋದಕ್ಕೆ ತಿರುಗಿಸ್ತಾನೆ, ಆವಾಗ ಮುರುಡ್ಕೊಂಡ್ಬಿಡುತ್ತೆ, ತಿರುಗಿಸಿದ್ದು ಅಂತ ಅರ್ಥ. ಅದಕ್ಕೆ ಅದು ಮುರುಡೇಶ್ವರ ಅಂತ ಹೆಸರು ಬಂದ್ಬಿಡುತ್ತೆ ಅಲ್ಲಿಗೆ. ಮುರುಡು ಅಂತಂದರೆ ತಿರುಗಿಸು, ವಿಕಾರ ಮಾಡು ಅಂತ ಅರ್ಥ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಒರಟು ಅಂತ. ದೊರಗು ಅಂದರೆ ಅರ್ಥ ಕೇಳಿದರೆ ಒರಟು ಅನ್ನೋದು ಸರಿಯಾದ ಆಪ್ಷನ್ನು. ಹಂಗೆ 2 ಅಂತ ಬರಿಬೋದಿತ್ತು, ಆದರೆ ಅವ್ರು ವಿರುದ್ಧ ಪದಕ್ಕೆ ಬರಿಬೇಕಾಗಿದೆ ನಾವು. ಹಾಗಾಗಿ ಇದನ್ನು ಗಮನಿಸಬೇಕು. ಇನ್ನೊಂದು ಕೋಮಲ ಅಂತ ಇದೆ. ಕೋಮಲ ಅಂದರೆ ಏನು? ಯಾವುದೋ ಹುಡುಗಿ ಹೆಸರು ಅಂತಲ್ಲ, ಅದು ಯಾವುದೋ ಒಂದು ಅಮ್ಮನ ಹೆಸರು ಅಂತಲ್ಲ. ಕೋಮಲ ಅಂದ್ರೇನು? ಭಾಳ ನುಣುಪಾದದ್ದು ಅಂತ ಅರ್ಥ. ಭಾಳ ಕೋಮಲ ಮನಸ್ಸು ಅವ್ರದ್ದು, ಭಾಳ ನುಣುಪು ಅಂತ ಅರ್ಥ. ಇನ್ನೊಂದು ಬಿರುಸು ಅಂತ ಇದೆ. ಬಿರುಸು ಅಂದರೆ ಸ್ಟ್ರಾಂಗ್ ಆಗಿರೋದು ಅಥವಾ ಒರಟಾಗಿರೋದು ಅಂತ. ಉದಾಹರಣೆಗೆ ಈ ಬಿದಿರು ಬಿರುಸಾಗಿರುತ್ತದೆ ಅಂತ ಅರ್ಥ. ಭಾಳ ಸ್ಟ್ರಾಂಗ್ ಇರ್ತೈತೆ, ಬಾಗೋದಿಲ್ಲ, ಅಷ್ಟು ಸ್ವಲ್ಪ ಅದು ಮುರಿಯೋದಿಲ್ಲ, ಭಾಳ ಗಟ್ಟಿ ಇರ್ತೈತೆ, ಈ ಥರದ್ದು. ಹಾಗಿದ್ರೆ ಸರಿಯಾದ ಉತ್ತರ ದೊರಗು ಅನ್ನೋದಕ್ಕೆ ಸರಿಯಾದಂಥ ವಿರುದ್ಧಾರ್ಥಕ ಪದ ಕೋಮಲ ಅಂಥೇಳಿ, ಅಥವಾ ನಯ ಅಂದರೆ ನಯ ಅಂತ ಹಾಕ್ಬೋದಿತ್ತು, ನುಣುಪು ಅಂದರೆ ನುಣುಪು ಅಂತ ಹಾಕ್ಬೋದಿತ್ತು. ಆದರೆ ಇಲ್ಲಿ ಕೇಳಿದರೆ ಕೋಮಲ ಅಂತ 3ನೇ ಆಪ್ಷನ್ ಸರಿಯಾದ್ದು. ಓಕೆ, ಇನ್ನೊಂದಿದೆ 17ನೇ ಕ್ವಶನ್, ಕೊರತೆ ಅಂತ. ಏನು ಕೊರತೆ? ಇದಕ್ಕೆ ವಿರುದ್ಧಾರ್ಥಕ ಪದವನ್ನು ಗಮನಿಸಬೇಕಾಗಿದೆ. ಅಗತ್ಯತೆ ಅನ್ನೋದು ಸರಿನಾ ಕೊರತೆ ಅನ್ನೋದಕ್ಕೆ? ಇನ್ನೊಂದು ಹೆಚ್ಚಳ ಅನ್ನೋದು ಸರಿನಾ, ಅಪೂರ್ಣ ಅನ್ನೋದು ಸರಿನಾ, ಅಭಾವ ಅನ್ನೋದು ಸರಿನಾ? ನೋಡಿ, ಕೊರತೆ ಅನ್ನೋದಕ್ಕೆ ಅಭಾವ ಸರಿ, ಸಮಾನಾರ್ಥಕ ಪದ. ಆದರೆ ವಿರುದ್ಧಾರ್ಥಕ ಪದ ಯಾವುದು ಹಂಗಿದ್ರೆ? ಅಗತ್ಯತೆ ಅಂದರೆ ಅಗತ್ಯವಾಗಿದೆ ಅಂತ ಅರ್ಥ, ಹೆಚ್ಚಳ ಅಂದರೆ ಜಾಸ್ತಿ ಆಗಿದೆ ಅಂತ ಅರ್ಥ, ಕೊರತೆ ಆಗಿದೆ ಜಾಸ್ತಿ ಆಗಿದೆ ಅಲ್ವಾ, ಹೆಚ್ಚಾಗಿದೆ. ಹಾಗಾಗಿ ಇದಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ಹಾಗಾದರೆ ಕೊರತೆ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಹೆಚ್ಚಳ ಅನ್ನೋದು ಸರಿಯಾದಂಥದ್ದು. 2ನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, 18ನೇ ಕ್ವಶನ್, ಅಸ್ತಿತ್ವ. ನನ್ನ ಅಸ್ತಿತ್ವವನ್ನು ನಾನು ತೋರಿಸ್ಬೇಕು ಅಲ್ವಾ, ನಾನು ಇದೇನೆ ಅನ್ನೋದನ್ನು ತೋರಿಸ್ಬೇಕು. ಅಸ್ತಿತ್ವ ಅಂದರೆ ಏನಂಗಂದ್ರೆ ಅರ್ಥ ಇರುವಿಕೆ ಅಂತ ಅರ್ಥ, ಇರುವು ಅಂತ ಅರ್ಥ. ಸಮಾನಾರ್ಥಕ ಪದಕ್ಕೆ ಹೇಳಿದರೆ 4ನೇ ಆಪ್ಷನ್ ಕೊಟ್ಟಿದ್ದಾರಲ್ಲ, ಇರುವು ಅನ್ನೋದು ಸರಿಯಾದದ್ದು. ಹಾಗಾದರೆ ವಿರುದ್ಧಾರ್ಥಕ ಪದ ಆಗಿರೋದನ್ನು 4ನೇ ಆಪ್ಷನ್ ಇರೋದಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಬಿಟ್ಬಿಡೋಣ. ಇನ್ನು 3 ಆಪ್ಷನ್ ಇದ್ದಾವೆ. 1ನೇ ಆಪ್ಷನ್ ಅನಾಸ್ತಿತ್ವ ಅನ್ನೋದಿದೆ, ಇನ್ನೊಂದು ನಾಸ್ತಿತ್ವ ಅಂತ ಇದೆ, ಇನ್ನೊಂದು ಅಸ್ಥಿಪಾಯ ಅಂತ ಇದೆ.
ಅಸ್ಥಿಪಾಯ ಅಲ್ಲೇ ಅಲ್ಲ ಅಲ್ವಾ. ಅಸ್ಥಿ ಅಂದರೆ ಏನು ಎಲುಬು ಅಂತ ಅರ್ಥ ಅಸ್ಥಿ. ಅಸ್ಥಿಪಾಯ ಅಂದರೆ ಅಸ್ಥಿಪಾಯ ಅದಕ್ಕೆ ಸಂಬಂಧಪಡದೇ ಇರೋದು. ಅವು ಎರಡು ತೆಗೆದುಬಿಡೋಣ. ಇನ್ನು ಎರಡೇ ಇದೆ, ಅನಾಸ್ತಿತ್ವ ಮತ್ತು ನಾಸ್ತಿತ್ವ. ಇದರಲ್ಲಿ ಯಾವುದು ಸರಿಯಾದ್ದು ಅಂತ ಗುರುತಿಸಬೇಕು. ಇಲ್ಲಿ ಅನ್ನೋದು ಅಲ್ಲ. ಪ್ಲಸ್ ಅಸ್ತಿತ್ವ, ಅನಾಸ್ತಿತ್ವ ಅಂತ ಅನ್ನೋದಕ್ಕೆ ಬರೋದೇ ಇಲ್ಲ ಪದ, ಹೌದಾ. ನೋಡಿರಿ, ಅನ್ನೋಂಥ ಉಪಸರ್ಗ ಸೇರಿಸಿದ್ರೆ ಅಸ್ತಿತ್ವ ಅನ್ನೋದು ಹ್ರಸ್ವ ಇದೆ ಎದುರಿಗೆ, ಅನಸ್ತಿತ್ವ ಅಂತ ಆಗ್ಬಿಡುತ್ತೆ, ತಪ್ಪಾಗುತ್ತೆ. ಹಾಗಾಗಿ ಅಸ್ತಿತ್ವ, ನಾಸ್ತಿತ್ವ, ಅಸ್ತಿತ್ವ ಅಂತ ಅರ್ಥ. ಅನ್ನೋದು ಉಪಸರ್ಗ ಸೇರಿಸ್ಬೇಕು. ವಿರುದ್ಧಾರ್ಥಕ ಪದದ ಒಂದು ಕ್ಲಾಸನ್ನು ಮಾಡಿದ್ದೇನೆ ನಿಮಗೆ. ಅಲ್ಲಿ ಎಲ್ಲಿ ಸೇರಿಸ್ಬೇಕು, ಎಲ್ಲಿ ಸೇರಿಸ್ಬೇಕು, ಎಲ್ಲಿ ಸೇರಿಸ್ಬೇಕು, ಎಲ್ಲಿ ಸೇರಿಸ್ಬೇಕು, ಈ ಥರ ಉಪಸರ್ಗಗಳನ್ನು ಸೇರಿಸಿದಾಗ ವಿರುದ್ಧಾರ್ಥಕ ಪದ ಬರುತ್ತೆ ಅಂತ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೆ ಒಂದು ತರಗತಿಯಲ್ಲಿ. ಇಲ್ಲಿ ಅನ್ನೋದು ಸೇರಿಸ್ಬೇಕಾಗತ್ತೆ. ಹಾಗಾಗಿ ಪ್ಲಸ್ ಅಸ್ತಿತ್ವ, ನಾಸ್ತಿತ್ವ ಆಗುತ್ತೆ. ಇಲ್ಲಿ ನಾಸ್ತಿತ್ವ ಆಗುತ್ತೆ. ಹಾಗಾಗಿ ಸರಿಯಾದ ಆಪ್ಷನ್ ಎರಡನೇ, ಸ್ವಲ್ಪ ಕಷ್ಟದ ಒಂದು ಪ್ರಶ್ನೆ. ಓಕೆ, ಮುಂದಿನ ಮತ್ತೊಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ನಾವು. ಕೊನೆಯ ಪ್ರಶ್ನೆ. ನಾವು 1 ರಿಂದ 19 ಪ್ರಶ್ನೆಗಳು ಪದ ಸಂಪದಕ್ಕೆ ಸಂಪಟ್ಟಿದ್ದು ಅಂತ ಚರ್ಚೆ ಮಾಡಿದ್ದೆ ನಾನು. ಹಾಗಾಗಿ ಇದರಲ್ಲಿ ಕೊನೆಯ ಪ್ರಶ್ನೆ ಉನ್ನತ ಅಂತ ಇದೆ. ಉನ್ನತ ಅಂದರೆ ಗೊತ್ತು ನಿಮಗೆ, ಉನ್ನತ ಅಲ್ವಾ, ಉನ್ನತವಾದದ್ದು. ಹಾಗಿದ್ರೆ ಇದಕ್ಕೆ ವಿರುದ್ಧ ಪದ ಏನು? ಶ್ರೇಷ್ಠವಿಲ್ಲ ಅನ್ನೋದ, ಅಥವಾ ಎತ್ತರವಲ್ಲದ ಅನ್ನೋದ, ಅಸಮ್ಮತ ಅನ್ನೋದ, ಅವನತ ಅನ್ನೋದು ಸರಿಯಾದ ಉತ್ತರ. ನಾವು ನೋಡೋಣ. ಈಗ ಶ್ರೇಷ್ಠವಿಲ್ಲ ಅನ್ನೋದಕ್ಕೆ ಶ್ರೇಷ್ಠ ಅಥವಾ ಶ್ರೇಷ್ಠವಿಲ್ಲ ಅಲ್ವಾ. ಇಲ್ಲಿ ಉನ್ನತ ಅಂತ ಕೇಳಿದ್ದಾರೆ. ಉನ್ನತ ಎತ್ತರದ್ದು ಅಂತ ಅರ್ಥ. ಹಾಗಾದರೆ ಅದರ ವಿರುದ್ಧ ಪದ ಏನು? ಇದರಲ್ಲಿ ಅವನತಿ ಆಯಿತು. ಓಕೆ, ಸಾಕಷ್ಟು ರಾಜ ಮನೆತನಗಳು ಇತಿಹಾಸದಲ್ಲಿ ಉನ್ನತೀಕರಿಸಿದವು ಅಥವಾ ಉನ್ನತವಾಗಿದ್ದವು ಮತ್ತು ಅವನತವಾದವು. ಯಾವುದೋ ರಾಜನ ಕಾಲದಲ್ಲಿ ಉನ್ನತಿಯನ್ನು ಪಡೀತು, ಯಾವುದೋ ರಾಜನ ಕಾಲದಲ್ಲಿ ಅವನತಿ ಅನ್ನುವಂತು. ಈ ಉನ್ನತಿ ಅವನತಿ ಬಂದಿದ್ದ ಪದ ಉನ್ನತ ಅವನತ ಅನ್ನೋ ಪದದಿಂದ ಬಂದಿರೋ. ಹಾಗಾಗಿ ಉನ್ನತ ಅನ್ನೋದ ವಿರುದ್ಧ ಪದ ಅವನತ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಹಂಗಾರೆ ಸರಿಯಾದಂಥ ಆಪ್ಷನ್ ಎಷ್ಟನೇದಿದು? 4ನೇ ಆಪ್ಷನ್, ಅವನತ ಅನ್ನೋದನ್ನು ಸೇರಿಸಬೇಕಾಗತ್ತೆ. ಓಕೆ ಸ್ನೇಹಿತರೆ, ನಾವು ಈವರೆಗೂ ಒಂದು ಪ್ರಶ್ನೆ ಪತ್ರಿಕೆ 2011 ಪ್ರಶ್ನೆ ಪತ್ರಿಕೆ ಒಟ್ಟು 19 ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಪದ ಸಂಪದಕ್ಕೆ ಸಂಪಟ್ಟಂಗೆ ಏನು ವಿಷಯಾಂಶಗಳನ್ನು ಇಟ್ಟುಕೊಂಡು ಹೇಗೆ ಪ್ರಶ್ನೆ ಕೇಳ್ತಾರೆ ಮತ್ತು ಹೇಗೆ ಉತ್ತರವನ್ನು ಕಂಡುಕೋಬೇಕು ಅನ್ನುವಂಥ ವಿಚಾರವನ್ನು ನೀವು ಚರ್ಚೆ ಮಾಡಿದ್ದೀವಿ. ಈ ಏನು ವಿಶ್ಲೇಷಣೆ ನಿಮ್ಮ ಮುಂದಿನ ಯಾವುದೇ ಪರೀಕ್ಷೆಗೆ ಒಂದು ಉತ್ತಮವಾದಂಥ ಒಂದು ತಳಹದಿ ಅಥವಾ ಉತ್ತಮವಾದಂಥ ಮಾರ್ಗ ಆಗ್ಬೋದು ಅಂತ ಭಾವಿಸ್ತಾ ನೀವು ಈ ಒಂದು ತರಗತಿಯನ್ನು ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ಅರ್ಪಿಸ್ತೇನೆ. ಅದರ ಜೊತೆಯಲ್ಲಿ ನೀವು ಈವರೆಗೂ ನಮ್ಮ ಸಾಧನಾ ಅಕಾಡೆಮಿಯ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಇದೇ ಮೊದಲು ನೋಡ್ತಿದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ವಿಚಾರಗಳ ಒಂದು ವಿಡಿಯೋಗಳು ಈ ಸಾಧನಾ ಅಕಾಡೆಮಿಯ ಚಾನಲ್ನಲ್ಲಿ ಅಪ್ಲೋಡ್ ಆಗ್ತಾ ಇದ್ದಾವೆ. ನಾಟ್ ಓನ್ಲಿ ಕನ್ನಡ ಒಂದೇ ಅಲ್ಲ, ಇನ್ನೂ ಸುಮಾರಷ್ಟು ವಿಷಯಗಳನ್ನು ನಮ್ಮ ಸಾಧನಾ ಅಕಾಡೆಮಿಯ ಟೀಮ್ ವತಿಯಿಂದ ನಮ್ಮ ಏನು ಯುವಜನತೆಗೆ ಅಥವಾ ಯಾರು ಜ್ಞಾನದಾಹಿಗಳಿದ್ದಾರೆ ಅವ್ರಿಗೆ ಒದಗಿಸುವಂಥ ಕೆಲಸ ನಡೀತಾ ಇದೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತೋ ಮೂಲಕ ನೋಟಿಫೈಡ್ ಆಗಿ. ಎಲ್ಲ ಅಂಶಗಳು ನಿಮ್ಮ ಒಂದು ಶ್ರೇಯಸ್ಸಿಗೆ ಒಂದಿಷ್ಟು ಪಥವನ್ನು ರೂಪಿಸಲಿ ಅಂತ ಆಶಯದೊಂದಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.